ಹಬಾಪ ಶ್ರೀ ಮಾರುತಿರಾವ್ ಜ್ಞಾನಮೋಟೆ ಹಾಗೂ ಅವರ ತಂಡದವರಿಗೆ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಮಾಡೋಣ. ಅವರ ತಂಡದ ವಸಂತ್ ಕುಮಾರ್ ತಬ್ಲಾ, ಇವರು ತಬ್ಲಾ ವಾದಕರು. ವಸಂತ್ ಕುಮಾರ್, ಮಧುಸೂದನ್ ಹಾರ್ಮೋನಿಯಂ, ಇವರು ಕೂಡ ನಾನು ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಭರ್ತೇಶ್ ಕಮಿತ್ಕರ್ ದಾವಣಗೆರೆ, ಇವರು ಮೂಲತಃ ದಾವಣಗೆರೆಯವರು. ಇವರಿಗೆ ನಮ್ಮ SSK ಸಮಾಜದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ನಾಮ ಸಪ್ತಾಹ ಕಾರ್ಯಕ್ರಮವನ್ನು ನಮ್ಮ ಹರಿಹರದ ಹಬಾಪ ಮನೋಣ್ಣವರು ಕೂಡ ಈ ಒಂದು ಕಾರ್ಯಕ್ರಮ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾ ಭಗಿನಿಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋಣ, ಯಾಕಂದರೆ ಯಾರೂ ಅರ್ಧದಲ್ಲಿ ಹೋಗಬಾರ್ದು ಅಂಥೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಿ ಅಂಥೇಳಿ ಕೂಡ ನಮ್ಮ ಮಾರುತಿರಾವ್ ಜ್ಞಾನಮೋಟೆ ಅವರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಕೇಳಿ ಆನಂದಿಸೋಣ. ಧನ್ಯವಾದಗಳು. ಬೋಲಾ ಪುಂಡಲಿ ಕವರಧಾರಿ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್. 9ನೇ ಅಧ್ಯಾಯ 14ನೇ ಶ್ಲೋಕ. ಜ್ಞಾನೇಶ್ವರಿ. ಜ್ಞಾನೇಶ್ವರಿ ಅಂದರೆ ಏನು? ಜ್ಞಾನೇಶ್ವರಿ ಎದಕ್ಕೆ ಓದಬೇಕು? ಜ್ಞಾನೇಶ್ವರಿ ಓದೋದ್ರಿಂದ ಏನು ಲಾಭ, ಏನು ಪ್ರಾಪ್ತಿ ಬೇಕಲ್ಲ? ಜ್ಞಾನೇಶ್ವರಿ ಓದಬೇಕಂದ್ರೆ ಸುಮ್ಮನೆ ಓದ್ಕೊಂತ ಹೋದರೆ ಅರ್ಥ ಆಗಲ್ಲ. ಒಂದು ಅಕ್ಷರ ಓದಿದರೆ ಅದ್ರ ಜ್ಞಾನ ಸಿಗುತ್ತೆ. ಬರೀ ಒಂದೇ ಅಕ್ಷರ. ಏಕತರಿ ಜ್ಞಾನೇಶ್ವರಿಯಲ್ಲಿ ಬರೆದ ಏಕತರಿ ಓವಿ ಅನುಭವವಿ. ಒಂದನ ಓವಿ ನೀವು ಓದಿದರೆ ಅದರ ಅನುಭವಕ್ಕೆ ಬರುತ್ತೆ. ಅದೇ ಜ್ಞಾನ. ಪ್ರವಚನ ಎದಕ್ಕೆ ಮಾಡಬೇಕು? ಪ್ರವಚನ ಅಂದರೆ ಏನು? ಪ್ರವಚನದಿಂದ ಏನು ಲಾಭಗಳು ಇದ್ದಾವೆ ಎಲ್ಲ ಇವತ್ತು ನಿಮಗೆ ತಿಳಿಪಡಿಸ್ತೀನಿ. ನಾನು ದೊಡ್ಡ ಪ್ರವಚನಕಾರಲ್ಲ, ನಾನು ಒಂದು ಸಣ್ಣ ವಾರ್ಕರಿಯ ಸಂಸ್ಥೆಯ ಸಣ್ಣ ಕಲಾವಿದ. ಇಲ್ಲಿ ನನ್ನ 5ನೇ ಕಾರ್ಯಕ್ರಮ ಅವಾಗ ಹೇಳಿದೆ, ಇದು 2ನೇ ಕಾರ್ಯಕ್ರಮ. 3 ಕಾರ್ಯಕ್ರಮಗಳು ನಾನು ನಾಮದೇವ್ ಶಿಂಪಿ ಸಮಾಜದಲ್ಲಿ 3 ಕಾರ್ಯಕ್ರಮ ಕೊಟ್ಟಿನಿ. ನನಗೆ ಆತ್ಮೀಯರೇ ಅವ್ರು ಹೇಳಲೇಬೇಕು ಈ ವೇದಿಕೆಯಲ್ಲಿ. ಮನೋಹರ್ ಬಂಗಾಳಿ ಅವರು ಮತ್ತು ನಮ್ಮ ಅವರು ದೊಡ್ಡಣ್ಣರು, ಅವರೆಲ್ಲ ಅಧ್ಯಕ್ಷರು 3 ಸತಿ ಸತತವಾಗಿ ಕರೆಸಿ ಅವ್ರ ಮೇಲೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮ, ಸಂಗೀತಕ್ಕೆ ಭಾಳ ಪ್ರಾಧಾನ್ಯತೆ ಕೊಡ್ತಾರೆ ನೀವೆಲ್ಲ ಸಮಾಜದಲ್ಲಿ. ಭಾಳ ಖುಷಿ ಆಗುತ್ತೆ ನನಗೆ. ಇವತ್ತು ನಾನು ಈ ವೇದಿಕೆ ಮೇಲೆ ಕುಂದಿರ್ಬೇಕಂದ್ರೆ ಇದಕ್ಕೆ ಕಾರಣಭೂತರು ಯಾರಪ್ಪ ಅಂದರೆ ನಮ್ಮ ಮನೋಹರ್ ಬಂಗಾಳಿ ಅವರು. ಅವ್ರ ರೂಪದಲ್ಲಿ ನಾನು ಕುಂದಿರ್ತೀನಿ. ಯಾಕಂದರೆ ಇಲ್ಲಿ 5ನೇ ಕಾರ್ಯಕ್ರಮ ಕೊಡೋಕಂದ್ರೆ ಸುಮ್ಮನೆ ಅಲ್ಲ, ಎಲ್ಲರೂ ಒಂದು ಕಾರ್ಯಕ್ರಮ ಕೇಳಿ ಕೆಲವರು ಮತ್ತೆ ಅವಕಾಶ ಸಿಕ್ಕರೆ ಬರ್ತಾರೆ. ಆದರೆ ಇದು 5ನೇ ಕಾರ್ಯಕ್ರಮ ಅಂದರೆ ಇದು ಹರಿಹರ ನನ್ನ ಊರು, ನನಗೆ ಅಧಿಕಾರ ಇದೆ ಅಂತ. ಇಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಿದ್ದಾನಪ್ಪ ಅಂದರೆ 14ನೇ ಶ್ಲೋಕದಲ್ಲಿ ಸತತಂ ಕೀರ್ತಯಂತೋ ಮಾಂ ಎಂತಂತಶ್ಯ ದೃಢವತಃ ನಮಸ್ತ ಶಂಚ ಮಾಂ ಭಕ್ತ ನಿತ್ಯ ಉಪಾಸತೆ. ಒಂದನೇ ತಾರೀಕಿಂದ 8ನೇ ತಾರೀಕು ಮಾಡಿದ್ರೆ ನಿಮ್ಮ ಕಾರ್ಯಕ್ರಮ ಇದೆ. ಇವತ್ತು ಎಷ್ಟನೇ ದಿವಸ? 6ನೇ ದಿವಸ. ಇನ್ನು 2 ದಿವಸ 8 ದಿನಗಳು. ಈ 6ನೇ ದಿನ ಏನು ಮಾಡ್ಕೊಂಡು ಬರ್ರಿ, ದಿನನಿತ್ಯ ಕಾಕಾಡ್ತಿ, ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರವಚನ, ಭಜನೆ, ಇದೆಲ್ಲ ಯಾವುದು? ಕೇವಲ ನಾಮಸ್ಮರಣೆ. ಸತತಂ ಮೊದಲೇ ಶ್ಲೋಕದಲ್ಲಿ ಹೇಳ ಸತತಂ ಕೀರ್ತ. ಸತತಂ ಅಂದರೆ ನಿರಂತರವಾಗಿ. ಇಲ್ಲಿ 6 ದಿವಸ ಕಾಲ ನಾಮಸ್ಮರಣೆ ನಡೀತಾ ಇದೆ. ನೀವೆಲ್ಲ ನಾಮಸ್ಮರಣೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದ್ದವ್ರಿಗೂ ಅಷ್ಟೇ ಲಾಭ, ಕೇಳೋರಿಗೂ ಅಷ್ಟೇ ಲಾಭ, ಮಾಡೋರಿಗೂ ಅಷ್ಟೇ ಲಾಭ. ಸಮ ದುಃಖ ಎರಡೂ ಒಂದೇ, ಸುಖ ಎರಡೂ ಒಂದೇ. ಮಾಡೋರಿಗೆ ಅಷ್ಟೇ ಲಾಭ, ಕೇಳೋರಿಗೆ ಅಷ್ಟೇ ಲಾಭ. ಅವ್ರಿಗೇನು ಸ್ಪೆಷಲ್ ಇರೋಂಗಿಲ್ಲ ರೀ. ಬರೀ ಕೇಳೋದ್ರಿಂದ ಜ್ಞಾನ ಬರುತ್ತೆ. ಅದಕ್ಕೆ ಸತತಂ ಕೀರ್ತಯಂತೋ ಮಾಂ. ಸತತಂ ಅಂದರೆ ಏನು?
ನಿರಂತರ ಎಡೆಬಿಡದೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಪಾರಮಾರ್ಥ ಬೇರೆ, ಪ್ರಪಂಚಿಕ ಬೇರೆ, ಅದು ಹೇಳಲೇಬೇಕು. ಪಾರಮಾರ್ಥ ಅಂದರೆ ಏನಪ್ಪ ನಿಮಗೆ ಗೊತ್ತೇ ಐತೆ, ಗೊತ್ತಿದ್ದ ವಿಷಯನೇ ಹೇಳ್ತೀನಿ, ದಿನ ಗೊತ್ತು ನಿಮಗೆ. ಪಾರಮಾರ್ಥ ಅಂದರೆ ಏನು ದೊಡ್ಡದಲ್ಲ, ಪ್ರಪಂಚಿಕ ಅಂದರೆ ಏನು ದೊಡ್ಡದಲ್ಲ, ಬಹಳ ಸುಲಭ. ಪ್ರಪಂಚಿಕ ಅಂದರೆ ಏನಪ್ಪ, ನಮ್ಮದು ಸಂಸಾರ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ವ್ಯವಹಾರ, ಇದೆಲ್ಲ ಪ್ರಪಂಚಿಕ. ವ್ಯವಹಾರ ಒಂದು 200 ರೂಪಾಯಿ ಐಟಮ್ನ ನಾವು 400 ರೂಪಾಯಿ ಹೇಳ್ಬಿಡ್ತೀವಿ. ಗಿರಾಕು ಲೈ ಜೀವಕಾಯ ಬಾ, ಅವನಿಗೆ 200 ಇದ್ದಿದ್ದು 400 ಹೇಳ್ಬಿಡೋಣ. ತುಕಾಮಣೆ ಲಾಭ ಓಯತೋ ಯಾಫಾರ್. ತುಕಾರಾಮ ಭಾಳ ಸುಂದರ ಬರ್ತಾರೆ ಉಪದೇಶಪರ ಭಂಗದಲ್ಲಿ. ತುಕಾಮಣೆ ಲಾಭ ಓಯತೋ ಯಾಫಾರ್. ಹೆಂಗೆ ಲಾಭ ಮಾಡ್ಕೊತೀರಿ ನಾವು? ಬಿಡ್ತೀವಲ್ಲ ಅಂಗಡಿ ಇಟ್ಟಾಗ, ಬರೋಬ್ಬರೇ ಹಾಕ್ತೀವಿ. ಇವರಾಗಲ್ಲ, ನಮ್ಮ ಹೊಸಪೇಟೆಗೆ ಬರೋಬ್ಬರಿ ಹಾಕ್ತೀವಿ. ಟೂಪಿ ಆತಗೆ ಹೆಂಗೆ ಲಾಭ ಮಾಡ್ಕೊತೀವಲ್ಲ, ಪಾರಮಾರ್ಥ ಯಾಕೆ ಮಾಡಬಾರ್ದು? ಅದೆಲ್ಲ ಮಾಡ್ತೀವಿ ನಾವು ಹೆಂಡ್ತಿ ನೋಡ್ತೀವಿ, ಮಕ್ಕಳು ನೋಡ್ತೀವಿ, ಮಕ್ಕಳು ಮದುವೆ ಮಾಡ್ತೀವಿ, ಅಣ್ಣ ತಮ್ಮ ಎಲ್ಲ ನೋಡ್ತೀವಿ. ಪ್ರಪಂಚಿಕದ ಒಳಗಡೆ ಎಲ್ಲ ಮಾಡ್ತೀವಿ. ಪಾರಮಾರ್ಥ ಯಾಕೆ ಮಾಡಬಾರ್ದು? ಪಾರಮಾರ್ಥ ಭಾಳ ಸುಲಭ ಐತೆ. ತುಕಾಮಣೆ ಸಾಧನ ಸುಲಭ ಗೋಮಟೆ, ತುಕಾಮಣೆ ಸೋಪೆ ಆಯೇ ಸರ್ವವನು ಶಾಣದ. ಭಾಳ ಸೋಪೆ ಐತೆ. ಅದಕ್ಕೆ ಸತತಂ ಅಂದರೆ ಬರೀ ಇದ್ರ ಮೇಲೇ, ಸತತಂ ಮೇಲೇ 3 ದಿವಸ 2 ದಿವಸ ಪ್ರವಚನ ಮಾಡ್ತಾರೆ. ನಾನು ಅಂಥ ಜ್ಞಾನಿ ಅಲ್ಲ, ನನಗೇನು ಸ್ವಲ್ಪ ತಿಳಿದಿದೆ. ಕೇವಲ ಅರ್ಧ ತಾಸಿನಲ್ಲಿ ಏನೇನು ವಿಷಯ ಹೇಳಬೇಕು ಅರ್ಧ ತಾಸನ್ನ ಮುಗಿಸ್ಬಿಡ್ತೀನಿ. ಆಮೇಲೆ ನಿಮಗೆ 2 ತಾಸು ಸಂಗೀತ ಕಾರ್ಯಕ್ರಮ ಕೊಡ್ತೀನಿ. ಅರ್ಧ ತಾಸಿನಾಗೆ ನನಗೇನು ವಿಷಯ ನಾನು ಈ ಪ್ರವಚನ ಸ್ವತಃ ನಾನೇ ತಯಾರು ಮಾಡ್ಕೊಂಡು, ನಾನು ಯಾರು ಕಲಿಸಿಲ್ಲ. ನನ್ನ ತಂದೆಯೇ ಗುರು. ಕೇಳ್ತಾ ಬಂದುಬಿಡ್ತೈತೆ. ಈ 9ನೇ ಅಧ್ಯಾಯ 14ನೇ ಶ್ಲೋಕ ನಾಮಪರ ಅಭಂಗ ಯಾರು ಪಾಠ ಮಾಡ್ತಾರ, ಹರಿಪಾಠ ಯಾರು ಮಾಡ್ತಾರ, ಅವರೆಲ್ಲರೂ ಪ್ರವಚನ ಮಾಡ್ಬೋದು. ಇದು ನನ್ನ ವೈಯಕ್ತಿಕ ವಿಚಾರ, ನನ್ನ ತಿಳುವಳಿಕೆ. ಯಾರಾದರೂ ಮಾಡ್ಬೋದು ಪ್ರವಚನ, ಬಹಳ ಸುಲಭ ಮಾರ್ಗ. ಒಂದು ನಾಮಪರ ಅಂದರೆ ನಾಮಸ್ಮರಣೆ, ಅದರಲ್ಲಿ ಎಲ್ಲ ಇದೆ. ಹರಿಪಾಠ ಎಲ್ಲ ನಾಮಸ್ಮರಣೆ. ಯಾರು ಮಾಡ್ತಾರಲ್ಲ ಎಲ್ಲಾದರೂ ಪ್ರವಚನಕಾರ ಆಗ್ತೀರ. ಸತತಂ ಕೀರ್ತಯಂತೋ ಮಾಂ. ಮೇಲೆ ಬಿಡಿಸಿ ಸ್ವಲ್ಪ ಹೇಳ್ಬಿಡಿ. ಸತತಂ ಅಂದರೆ ನಿರಂತರವಾಗಿ. ಕೀರ್ತಯಂತೋ ಮಾಂ ಅಂದರೆ ಕೀರ್ತನೆಗಳನ್ನ ಹಾಡ್ತೀವಲ್ಲ, ಭಜನೆ ಮಾಡ್ತೀವಲ್ಲ. ಕೀರ್ತಯಂತೋ ಮಾಂ ಯತಂತಶ್ಯ ದೃಢವ್ರತ. ಈಗ ಮಾಡ್ತಕ್ಕಂಥ ಕೆಲಸ ದೃಢವಾಗಿರಬೇಕು. ದೃಢ ಇಲ್ಲ ಅಂದರೆ ಅದು ಕಳಿಸಿ ಬಿದ್ದು. ದೃಢವ್ರತ ನಮಸ್ತಶಂಚ ಮಾಂ ಭಕ್ತ. ನಾವು ನಮಸ್ಕಾರ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ ನಮಸ್ಕಾರ? ನಮ್ಮ ತಂದೆ ತಾಯಿಗೆ, ಗುರುಗಳಿಗೆ, ಅಣ್ಣಂದರಿಗೆ, ತಮ್ಮಂದರಿಗೆ ಮಾಡ್ತೀವ? ತಮ್ಮಂದರಿಗೆ ಪ್ರೇಮ ಮಾಡ್ತೀವಿ ಅಷ್ಟೇ. ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಬರಲ್ಲ. ದೊಡ್ಡವರಿಗೆ ನಮಸ್ಕಾರ ಮಾಡ್ತೀವಿ, ಗುರುಗಳಿಗೆ ಮಾಡ್ತೀವಿ, ಸಂತ ಶರಣರಿಗೆ ಮಾಡ್ತೀವಿ. ನಮಸ್ತ ಶಂಚ ಭಕ್ತ. ನಿತ್ಯ ದಿನಾಲು ಯುಕ್ತ ಉಪಾಸತೆ. ಯಾರು ಭಜನೆ, ಯಾರು ಪೂಜೆ ಮಾಡ್ತಾರೆ, ನಾನು ಅವರ ರಕ್ಷೆ ಮಾಡ್ತೀನಿ ಅಂತ. ಇದು ಶ್ಲೋಕ ಅರ್ಥ, ಮ್ಯಾಲಿನ ಅರ್ಥ ಹೇಳಿದ್ದೀನಿ. ಇವಾಗ ಸತತಂ ಅಂದರೆ ಯಾರ್ಯಾರು ಸೇವೆ ಮಾಡಿದ್ದಾರೆ, ಯಾರ್ಯಾರು ನಾಮಸ್ಮರಣೆ ಮಾಡಿದ್ದಾರೆ ಈ ಜಗದಲ್ಲಿ ಗೊತ್ತಾಗಬೇಕಲ್ಲ. ಕೆಲವರು ನಾವು ಇದಕ್ಕೆ ಪಂಡ್ರಾಪುರ ಹೋದಾಗ ವಾರ್ಕರಿಗಳಿಗೆ ನಾವು ಸಂತರ ಅಂದ್ಬಿಡ್ತೀವಿ. ಸಂತರು ಯಾರಿಗೆ ಹೇಳಬೇಕು, ವಾರ್ಕರಿ ಯಾರು ಹೇಳಬೇಕು? ಗುರುಗಳು ಬೇರೆ, ಸದ್ಗುರುಗಳು ಬೇರೆ. ಎಲ್ಲರಿಗೆ ವಾರ್ಕರಿ ಎಲ್ಲ ಸಂತರೇ ತಪ್ಪದು. ಸಂತರು ಯಾರು? ನಿವೃತ್ತಿ, ಜ್ಞಾನದೇವ್, ಸೋಪಾನ, ಮುಕ್ತಾಬಾಯಿ, ಏಕನಾಥ, ನಮ್ದು ಇವರು ಸಂತರು. ಸಾಮಾನ್ಯ ಕೆಲಸ ಮಾಡಿದಾರೆ ಸಂತರು. ಜಗಾಚ ಕಲ್ಯಾಣ ಸಂತಾಂಚ ವಿಭೂತಿ. ಅರೇ ಜಗಾಚ ಕಲ್ಯಾಣಕ್ಕಾಗಿ ಅವ್ರ ಸಲುವಾಗಿ ಅಲ್ಲ, ಜಗತ್ ಸಲುವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು SSK ಸಮಾಜ, ನಮ್ಮ ಸಮಾಜ ಉದ್ಧಾರ ಆಗಬೇಕು. ನಮ್ಮ ಸಮಾಜ ಈ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ನೀವೆಲ್ಲ ಭಗವಂತನ ಪ್ರಾಪ್ತಿಗೆ ಈ ಶ್ಲೋಕ ಇರೋದು ಅದಕ್ಕೆ. ಸತತಂ ಯಾರು ನನ್ನ ಸಲುವಾಗಿ
ನನ್ನ ಸುಖ ಸಲುವಾಗಿ ನನ್ನ ಪ್ರಾಪ್ತಿ ಸಲುವಾಗಿ ಮಾಡ್ತಾರೆ, ಅವ್ರು ಯಾವತ್ತೂ ನಾನು ರಕ್ಷೆ ಮಾಡ್ತೀನಿ, ಅವ್ರು ನಾನು ಉದ್ಧಾರ ಮಾಡ್ತೀನಿ. ಅದಕ್ಕೆ ಸತತಂ ಕೀರ್ತನೆ ಅಂತ. ಯಾರು ಕೀರ್ತನೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ಕೇಳ್ತಾರೆ, ನನ್ನ ಪೂಜಿಸ್ತಾರೆ, ನಾನು ನಮಸ್ಕಾರ ಮಾಡ್ತಾರೆ, ಯಾವತ್ತೂ ಅವರಿಗೆ ನಾನು ಕೈ ಬಿಡಲ್ಲ. ನಾನು ಅವರಲ್ಲಿ ಒಬ್ಬನಾಗಿರುತ್ತೇನೆ. ಸಾಮಾನ್ಯ ಅಲ್ಲ ಇದು. ಸತತಂಗೆ ಒಂದು ತುಳಸಿದಾಸ್ ಮಹಾರಾಜರು ರಾಮಾಯಣ ಬರೀತಾರೆ. ವಾಲ್ಮೀಕಿ ರಾಮಾಯಣ ಅವರು ವಾಲ್ಮೀಕಿ ಬರೆದ್ರು, ತುಳಸಿದಾಸ್ ಒಂದು ರಾಮಾಯಣ ಬರೆದು, ಎರಡು ರಾಮಾಯಣ ಒಂದೇ. ಒಂದು ಉದಾಹರಣೆ ಹೇಳ್ತೇನೆ ನಾನು ನಿಮಗೆ. ತುಳಸಿದಾಸ್ ಮಹಾರಾಜರು ಸತತವಾಗಿ ನಾಮಸ್ಮರಣೆ ಮಾಡ್ತಾಯಿದ್ರು. ನಿಮಗೆ ಒಂದು ಎಲ್ಲ ವಿಷಯ ಹೇಳಿರ್ಬೇಕು, ನಮ್ಮ ಭರತೇಶ್ ಅವ್ರಿಗೆ ಗೊತ್ತಿರ್ಬೇಕು ಮೋಸ್ಟ್ಲಿ ವಿಷಯ. ಪಂಡ್ರಾಪುರದಲ್ಲಿ ಪ್ರವಚನ ಹೇಳಿದ್ದೆ. ಅವಳು ಯಾವಾಗಲೂ ರಾಮ್ ರಾಮ್ ರಾಮ ರಾಮ ನಾಮಸ್ಮರಣೆ ಮಾಡೋದು. ತುಳಸಿದಾಸ್ ಮಹಾರಾಜರು ಏನಾಗುತ್ತೆ, ಒಂದು ದಿವಸ ಡೈಲಿ ಬೆಳಿಗ್ಗೆ ಎದ್ಕೊಳ್ಳೆ, ನಾವು ಅವಾಗ ಎಲ್ಲ ಭಾಳ ಹಳೆಯ ಕಾಲದಲ್ಲಿ ಶೌಚಾಲಯಗಳು ಇದ್ದಿಲ್ಲ. ಹೊರಗಡೆ ಬೆಳಿಗ್ಗೆ ಆದ್ಕೊಳ್ಳೆ ಹೊರಗಡೆ ಶೌಚಾಲಯಕ್ಕೆ ಹೋಗ್ಬೇಕು, ಚಂಬು ತೊಗೊಂಡು ಹೋಗ್ತಿರ್ತಾರೆ. ಚಂಬು ತೊಗೊಂಡು ಹೋಗ್ಬೇಕಾದಾಗ ಶೌಚಾಲಯ ಬಂದ್ಕೊಳ್ಳೇ ಒಂದು ಗಿಡಕ್ಕೆ ನೀರು ಸ್ವಲ್ಪ ಉಳಿದಿರ್ತೈತೆ, ತೊಳ್ಕೊಂಡು ನೀರು ಉಳಿಸಿರ್ತಾರೆ. ಆ ನೀರನ್ನ ಏನು ಮಾಡ್ತಾರೆ, ಸ್ವಲ್ಪ ಉಳಿದಿರ್ತಕ್ಕಂಥ ನೀರು ಬಿಸಾಕಬಾರ್ದಲ್ಲ, ಗಿಡಕ್ಕೆ ಪ್ರೋಕ್ಷಣೆ ಮಾಡ್ತಾರೆ. ರಾಮ್ ರಾಮ್ ಅಂತ ಪ್ರೋಕ್ಷಣೆ ಮಾಡ್ತಾರೆ. ಆ ನೀರು ಏನು ಬಿದ್ದುಕೊಳ್ಳೇ ಆ ಗಿಡಕ್ಕೆ ಬಿದ್ದುಕೊಳ್ಳೇ ಒಂದು ಬ್ರಹ್ಮ ರಾಕ್ಷಸ ಉತ್ಪತ್ತಿ ಆಗ್ಬಿಡ್ತಾರೆ. ಇದು ಕೇಳಿರ್ಬೇಕು ಅನಿಸ್ತೈತೆ. ನಾವು ಬ್ರಹ್ಮ ರಾಕ್ಷಸ ಉದ್ಭವ ಆಗ್ಬಿಡ್ತಾನೆ. ಅರೇ ಇದೇನಿದು, ಈ ರಾಕ್ಷಸ ಬಂದುಬಿಟ್ಟಲ್ಲ, ನಾನು ರಾಮನ ನಾಮಸ್ಮರಣೆ ರಾಮ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ, ಏನು ರಾಕ್ಷಸ ಬಂದುಬಿಟ್ಟಲ್ಲ. ಆತ ಹೇಳ್ತಾರೆ, ಯಾರು ತುಳಸಿದಾಸ್ ಮಹಾರಾಜರು, ಆ ಥರ ಬ್ರಹ್ಮರಾಕ್ಷಸ ಹೇಳ್ತಾ, ಇಲ್ಲ ನನಗೆ ಇಂದಿನ ಜನ್ಮದಲ್ಲಿ ಬಹಳ ಪಾಪ ಮಾಡಿದ್ದೆ, ಅದಕ್ಕೆ ನನಗೆ ಈ ಗಿಡದ ಅವತಾರ ಆಗಬೇಕಾಗಿತ್ತು. ಹಂಗಾಗಿ ನಿಮ್ಮ ನಾಮಸ್ಮರಣೆಯಿಂದ ನಾನು ಇವತ್ತು ಮತ್ತೆ ಯಥಾಥರ ಮನುಷ್ಯನಾಗಿ ಬಂದಿದ್ದು. ನಿಮ್ಮ ಆಶೀರ್ವಾದದಿಂದ ನಿಮಗೇನು ಕೇಳ್ತೀರಿ ಕೇಳ್ರಿ. ನನಗೆ ರಾಮನ ದರ್ಶನ ಅಂತ ಮಾಡ್ಸೋಕ್ಕಾಗಲ್ಲ, ನಿಮಗೆ ಆಂಜನೇಯ ದರ್ಶನ ನಾನು ಮಾಡಿಸ್ತೀನಿ, ಹನುಮಾನ್ ದರ್ಶನ ಮಾಡಿಸ್ತಾನೆ ಅಂತ ಆ ಬ್ರಹ್ಮರಾಕ್ಷಸ ಯಾರಿಗೆ ಹೇಳ್ತಾನೆ, ತುಳಸಿದಾಸರಿಗೆ ಹೇಳ್ತಾನೆ. ಆಯ್ತು, ಹಂಗಾರೆ ಅವರ ಬ್ರಹ್ಮ ರಾಕ್ಷಸ ಏನು ಮಾಡ್ತಾನೆ, ಈ ಥರ ಭಜನೆ ನಡೀತಿರ್ತೈತೆ, ಎಲ್ಲಿ ನಾಮ ಸಂಕೀರ್ತನೆ ಎಲ್ಲಿ ನಡೀತಿರ್ತೈತಲ್ಲ, ಅಲ್ಲಿ ಈ ಥರ ಟೋಪಿ ಹಾಕ್ಕೊಂಡು ಬಿಳಿ ಬೆಟ್ಟೆ ಹಾಕ್ಕೊಂಡು ಕುಂತು ಭಜನೆ ಮಾಡ್ತಿರ್ತಾನೆ. ಆತನೇ ಹನುಮ, ಆತನೇ ಆಂಜನೇಯ. ಅವ್ರಿಗೆ ಹೋಗ್ರಿ ಶರಣು ಕಾಲು ಬಿದ್ದು ನಮಸ್ಕಾರ ಮಾಡಿ. ಅವ್ರು ಹೇಳಲ್ಲ ನಾನು ಆಂಜನೇಯ ಅಲ್ಲಪ್ಪ ಹನುಮಾನ ಅಲ್ಲಪ್ಪ ಅಂತ ಹೇಳ್ತಾರೆ. ನೀವು ಕೇಳಬೇಡ್ರಿ, ಅವ್ರಿಗೆ ಹೋಗ್ರಿ ಶರಣು ಹೋಗ್ರಿ, ಗಟ್ಟಿ ಕಾಲು ಕೈ ಹಿಡ್ಕೊಡ್ರಿ, ಸಹಜ ನಿಮ್ಮ ದರ್ಶನ ಮಾಡ್ತಾರಂತ ಹೋಗ್ತಾರೆ. ತುಳಸಿದಾಸ್ ಮಹಾರಾಜರು ಹೋಗಿ ಅವರಿಗೆ ನೋಡ್ತಾರೆ, ಎಲ್ಲ ಭಜನೆ ಒಳಗೆ ಕುಂತಿರ್ತಾರೆ, ಬಿಳಿ ಟೋಪಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಕುಂತಿರ್ತಾರೆ, ಡ್ರೆಸ್ ಹಾಕ್ಕೊಂಡು ನೋಡ್ತಾರೆ. ನೋಡಿ ಗಟ್ಟಿ ಕಾಲು ಹಿಡ್ಕೊಂಡ್ಬಿಡ್ತಾರೆ. ಸಂತರೆ ಅಂತ ಹೋಗಿ ಓದ್ಕೊಳ್ಳಿ, ಗಟ್ಟಿ ಅಳ್ತಾ ಕಾಲು ಇಟ್ಕೊಂಡ್ಕೊಳ್ಳಿ. ಸಹಜ ಆಂಜನೇಯ ನಾನು ಅಲ್ಲಪ್ಪ, ನಿಮ್ಗೆ ಯಾರು ಹೇಳಿದ, ಇಲ್ಲ ನಂಗೆ ಒಬ್ಬ ರಾಕ್ಷಸ ಹೇಳ್ದ, ನನಗೆ ನೀವು ಈ ರೂಪದಲ್ಲಿ ಇರ್ತಾನೆ, ದಯವಿಟ್ಟು ನಾನು ದರ್ಶನ ಕೊಡ್ರಿ ಅಂತೇಳಿ ತುಳಸಿದಾಸ್ ಮಹಾರಾಜ್. ಆವಾಗ ಆಂಜನೇಯ ಸ್ವಾಮಿ ದರ್ಶನ ಕೊಡ್ತಾರೆ. ಯಾರ್ದು? ಆಂಜನೇಯ. ಅದಕ್ಕೆ ರಾಮನ ಮೂಲ ಭಕ್ತಪ್ಪ ಹನುಮ. ಒಂದು ರಾಜ್ಕುಮಾರ್ ಪಿಕ್ಚರ್ನಲ್ಲಿದೆ ನೋಡ್ರಿ, ರಾಮನ ಉಸಿರೇ ಹನುಮ. ಇದೆಲ್ಲ ಯಾವುದು ನಾಮಸ್ಮರಣದಿಂದ, ಯಾರು ಸತತವಾಗಿ ನಾಮಸ್ಮರಣ, ಈ ಥರ ನಮಗೆ ಭಗವಂತನ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಯ ದೃಢವತ. ಯಾರು ನಾಮಸ್ಮರಣೆ ಮಾಡ್ತಾರೆ, ಅದಕ್ಕೆ ಇದು ಇನ್ನು ನಿಮಗೆ ಭಾಳಷ್ಟು ಉದಾಹರಣೆಗಳು ಇದ್ದಾವೆ. ಇದೇ ಥರ ಒಂದು ತುಕಾರಾಮ್ ಮಹಾರಾಜರ ಒಂದು ಘಟನೆ ನಡೀತು. ಕೀರ್ತನ ನಡಿಬೇಕಾದಾಗ ಏನಾಯ್ತಪ್ಪ ಅಂದರೆ, ಕೀರ್ತನ ಒಳ್ಳೆ ರಂಗ ಆಯಿತು. ಒಂದು ತಾಯಿ ಒಂದು ಮಗನ ಕರ್ಕೊಂಬರುತ್ತೆ. ತಾಯಿ ಮಗನ ಕರ್ಕೊಂಬಂದಾಗ ಕೀರ್ತನ ಕೇಳ್ತಾ ಏನಾಗುತ್ತೆ, ಕೀರ್ತನ ಮುಗಿದ್ಮೇಲೆ ಆ ಮಗು ಏನಾಗುತ್ತೆ, ಸತ್ತು ಬಿದ್ದು ಬಿಡ್ತದೆ. ಆ ತಾಯಿ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಬರ್ತಾರೆ ತುಕಾರಾಮ್ ಮಹಾರಾಜರು, ಏನಾಯ್ತಮ್ಮ, ಹಿಂಗೆ ನೋಡಿ, ಈಗ ನಾನು ಮಗನ ಕರ್ಕೊಂಬಂದಿದ್ದೆ ಕೀರ್ತನ ಕೇಳೋಕೆ, ನಾನು ಈ ಥರ ಹಿಂಗೆ ಆಗ್ಬಿಡ್ತಾನೆ. ಅವಾಗ ಏನು ಮಾಡ್ತಾರೆ ತುಕಾರಾಮ್ ಮಹಾರಾಜರು, ಯಾಕಂದರೆ ಇಷ್ಟು ಜನದಲ್ಲಿ ಅವ್ರಿಗೆ ಭಂಗ ಆಗ್ಬಿಡ್ತೈತಿ. ಇಲ್ಲಾದರೆ ಏನು ಮಾಡ್ತಾರೆ,
ಅವ್ರ ಶಕ್ತಿಯಿಂದ ಅವ್ರಿಗೆ ಹುಟ್ರೆ ಭಾಳ ಅಂತ ಹೇಳ್ತಾರೆ. ಇದು ಕೇವಲ ನಾಮಸ್ಮರಣದಿಂದ ಮಾತ್ರ. ಆ ಶಕ್ತಿಯಿಂದ ಆ ಹುಡುಗನ ಬದುಕಿಸ್ತಾರೆ. ತನ್ನ ಮಗನಿಗೆ ಬದುಕ್ಸೋಕ್ಕಾಗಲಿಲ್ಲ. ಯಾರು? ತುಕಾರಾಮ್ ಮಹಾರಾಜ್ ತನ್ನ ಮಗನಿಗೆ ಬದುಕ್ಸೋಕ್ಕೆ ಆಗಲಿಲ್ಲ, ಆ ಹುಡುಗನ ಬದುಕಿಸಿದರು. ಇದೆಲ್ಲ ಯಾವುದು? ಶಕ್ತಿ ನಾಮಸ್ಮರಣೆಯಿಂದ ಬರುತ್ತೆ. ಇದು ವಿಷಯ ಏನಾಯ್ತು ಗೊತ್ತಾ? ಶಿವಾಜಿ ಮಹಾರಾಜರಿಗೆ ಗೊತ್ತಾಯ್ತು. ಯಾವಾಗ ಆ ಹುಡುಗ ಸತ್ತಿರನ್ನ ಬದುಕಿಸಿದ ಕೂಡಲೇ ಶಿವಾಜಿ ಮಹಾರಾಜರು ಕಿವಿಯಾಗಿ ಬಿತ್ತು. ಶಿವಾಜಿ ಮಹಾರಾಜರು ಓಡಿ ಧಾವಿಸಿ ಬರ್ತಾರೆ. ಯಾರ ಹತ್ರ? ತುಕಾರಾಮ್ ಮಹಾರಾಜ್ ಹತ್ರ. ತುಕಾರಾಮ್ ಮಹಾರಾಜ್ ಹತ್ರ ಬಂದ್ಕೊಳ್ಳಿ ಏನಾಗ್ತೈತೆ, ತುಕಾರಾಮ್ ಮಹಾರಾಜ್ ಮನೆಯಲ್ಲಿ ಇರಲ್ಲ. ಅಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಹೇಳ್ತಾರೆ, ನಿಮಗೆ ಸಿಗಲ್ಲ, ಇಲ್ಲಿ 4 ಓಣಿಗಳಿದೆ, 4 ಓಣಿಗಳ ಕಿವಿಟ್ಟು ಕೇಳ್ರಿ. ಯಾವ 4 ರೋಡ್ಗಳಿದ್ದಾವೆ, ಕಿವಿಟ್ಟು ನೀವು ಕೇಳಿ, ಎಲ್ಲಿ ವಿಠಲ್ 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 ಅಂತ ಆ ವಿಠಲ್ ದಾರಿ ಹುಡ್ಕೊಂತ ಹೋದ್ರೆ ಅಲ್ಲಿ ನಿಮಗೆ ತುಕಾರಾಮ್ ಮಾಡಿಸಿದ್ರು. ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ನಾಮಸ್ಮರಣೆದಿಂದನೇ ಸಾಧ್ಯ. ನಾಮಸ್ಮರಣೆ ಯಾರು ಮಾಡಲ್ಲ ಅವ್ರಿಗೆ ಏನು ಪ್ರಾಪ್ತಿ ಆಗಲ್ಲ. ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ಏನೂ ಮಾಡಬೇಡ್ರಿ, ಕೇವಲ ನಾಮಸ್ಮರಣೆ. ಯಾವ ಟೈಮ್ನಾಗಾದರೂ ಮಾಡಿ ನೀವು. ಅದಕ್ಕೆ ದೃಢ ನಿಮ್ಮ ಬೆಳಗ್ಗೆನ ಮಾಡಿರಿ, ಸಾಯಂಕಾಲ ಮಾಡಿರಿ, ರಾತ್ರಿನ ಮಾಡಿರಿ. ಬಹಳ ಸುಲಭ. 1 ರೂಪಾಯಿ ನೀವು ಖರ್ಚು ಮಾಡೋದು ಬೇಕಲ್ಲ, 1 ರೂಪಾಯಿ ಖರ್ಚು ಮಾಡೋದು ಬೇಕಾಗೈತಾ? ರಾಮಕೃಷ್ಣ ರೀ, ರಾಮಕೃಷ್ಣ ರೀ, ರಾಮಕೃಷ್ಣ ರೀ, ರಾಮ ಅನ್ರಿ, ಕೃಷ್ಣ ಅನ್ರಿ, ಹರಿ ಅನ್ರಿ, ವಿಠಲ ಅನ್ರಿ. ತುಕಾರಾಮ್ ಮಹಾರಾಜರು ಹುಡ್ಕೊಂತ ಬರ್ತಾರೆ. ಶಿವಾಜಿ ಮಹಾರಾಜರು ಬಂದ್ಕೊಳ್ಳಿ ಅವರು ದರ್ಶನ ಪಡೀತಾರೆ. ಅವರಿಗೆಲ್ಲ ಒಡೆಯಕ್ಕೆ ಬಂದಿರ್ತಾರೆ. ಅವಾಗ ಯಾರು? ಆ ರಾಜ ಸಾಯಿಸ್ಬೇಕಂತ ಆ ಕಡೆ ಎಲ್ಲ ಜನ ಬಂದಿರ್ತಾರೆ. ಅವಾಗ ತುಕಾರಾಮ್ ಮಹಾರಾಜರು, ಶಿವಾಜಿ ಮಹಾರಾಜ್ ಒಬ್ಬರಲ್ಲ, 1000 ಶಿವಾಜಿ ಮಹಾರಾಜ್ ಮಾಡಿಬಿಡ್ತಾರೆ. ನೀವು ನೋಡ್ತೀರಿ ಪಿಕ್ಚರ್ನಾಗ. ಎಂಥ ಶಕ್ತಿ ತುಕಾರಾಮ್ ಮಹಾರಾಜ್. ಅಷ್ಟೇ ಕಷ್ಟ ಅನುಭವಿಸಿದ್ರು. ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ನಾಮಸ್ಮರಣೆ ಬಿಟ್ಟು ಬೇಡ ಯಾವುದೂ ಇಲ್ಲ. ಪ್ರಾಣಿಯ ಏಕ ಬೀಜ ಮಂತ್ರ ಉಚ್ಚಾರಿ ಪ್ರತಿದಿನ ರಾಮಕೃಷ್ಣ ಮಣಕ ಮುರಾರಿ ಏಚಿ ಸಾಧನರೇ ತುಜ ಸರ್ವಸಿದ್ದೀಚೆ ನಾಮ ಉಚ್ಚಾರಿರೇ ಗೋಪಾಳ. ನಾಮಪರ ಅಭಂಗೈತೆ. ಎಷ್ಟು ಸುಂದರ ಐತೆ ಅವಂಗೆ ಗೊತ್ತಾದ. ಪ್ರಾಣಿಯ ಏಕ ಬೀಜ ಮಂತ್ರ ಉಚ್ಚಾರಿ. ಯಾವ ಬೀಜ ಮಂತ್ರ? ಪ್ರಾಣಿಯ ಏಕ ಬೀಜ ಮಂತ್ರ ಪ್ರತಿದಿನ ರಾಮಕೃಷ್ಣ ಮರಾರಿ. ಇನ್ನು ದಿನ ರಾಮಕೃಷ್ಣ ಅಂತಿರಲ್ಲ, ರಾಮಕೃಷ್ಣ ಹರಿ, ರಾಮಕೃಷ್ಣ, ಜೈ ಜಯ ರಾಮಕೃಷ್ಣ ಹರಿ, ರಾಮಕೃಷ್ಣ ಭಜನೆ ಮಾಡ್ತಿರಲ್ಲ. ಪ್ರತಿದಿನ ದಿನಾಲು ರಾಮಕೃಷ್ಣ ಮಾಡಕ ಏಚಿ ಸಾಧನರೇ ತುಜ ಸರ್ವಸಿದ್ಧಿ. ಇದೇ ಸಾಧನೆ ಮಾಡು, ಬೇರೆ ಏನು ಮಾಡಬೇಡ. ಬೇರೆ ಐತೆ ನೀನು ವ್ಯವಹಾರ ಮಾಡೋಕೆ, ಎಲ್ಲ ವ್ಯವಹಾರ ಐತೆ. ಹೆಂಡ್ತಿ ಮಕ್ಕಳು ವ್ಯವಹಾರ ಎಲ್ಲ ಐತೆ. ಅದು ನಿಮಗೆ ಬಿಡಲ್ಲ. ಅದು ನಿಮಗೆ ವ್ಯವಹಾರ ಬಿಡ್ರಿ, ಮನೆ ಬಿಡ್ರಿ, ಹೆಂಡ್ತಿ ಬಿಡ್ರಿ, ಮಕ್ಕಳು ಬಿಡ್ರಿ ಅಂತ ಹೇಳಿಲ್ಲ. ಎಲ್ಲ ಇದ್ಕೊಂಡು ಮಾಡಿ ನಾಮಸ್ಮರಣೆ. ಪ್ರಾಣಿಯ ಏಕ ಬೀಜ ಮಂತ್ರ ಉಚ್ಚಾರಿ ಪ್ರತಿದಿನ ರಾಮಕೃಷ್ಣ ಮಣಕ ಮುಣರಿ ಏಚಿ ಸಾಧನರೇ ತುಜ ಸರ್ವ. ಇದೇ ಸಾಧನೆ ಮಾಡು, ಅನ್ನೇ ಸಾಧನೆ ಮಾಡಬೇಡ. ಸರ್ವಸಿದ್ಧಿ, ಎಲ್ಲ ಸಿದ್ಧಿಗಳು ಪ್ರಾಪ್ತ ಆಗ್ತವೆ. ನಾಮ ಉಚ್ಚಾರೀರೇ. ಯಾರ ನಾಮ? ಗೋಪಾಳಾಚೆ ವಾಚಿ. ಗೋಪಾಳ ಅಂದರೆ ಯಾರ? ಕೃಷ್ಣ ಪರಮಾತ್ಮ. ಅದಕ್ಕೆ ಉಪದೇಶ ಮಾಡ್ತಿದ್ದಾನೆ ಅರ್ಜುನನಿಗೆ. ಕೃಷ್ಣ ಪ್ರಾಣಿ ಏಕ ಬೀಜ ಮಂತ್ರ ಉಚ್ಚಾರ ಪ್ರತಿದಿನ ರಾಮಕೃಷ್ಣ ಏಚಿ ಸಾಧನೆ ಸರ್ವ ನಾಮ ಉಚ್ಚಾರಿರಿ ಗೋಪಾಳಾಚೆ ವಾಚೆ ಉಪಾಸ ಪಾರ ನನಗೆ ಹೊಲ ಸೇವನ ನನಗೆ ಧೂಮ್ರಪಾನ ಪಂಚಾಗ್ನಿ ತಾಪೇಣ. ಉಪವಾಸಗಳು ಮಾಡೋದು ಬೇಕಾಗಲ್ಲ. ಉಪವಾಸಗಳು ಅದಕ್ಕೆ ಬೇರೆ ಇದ್ದಾವೆ. ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಮಾಡಿ ಉಪವಾಸ. ಭಾಳ ಉಪವಾಸ ಮಾಡಿದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಗೊತ್ತೈತಲ್ಲ ನೀವು, ನಾನು ಹೇಳೋದು ಬೇಕಾಗಿಲ್ಲ. ಭಾಳ ಉಪವಾಸ ಮಾಡಿದ್ರು ಮತ್ತೆ ಹೋಗೋದೆ ಬೇರೆ ಕಡೆಗೆ. ಈ ಉಸಿರು ಏನೈತಲ್ಲ, ನಮ್ಮ ಉಸಿರು, ಈ ಉಸಿರು ನಿಂತಪ್ಪ ಅಂದರೆ ಗೇಲ ರೇ ಬಾದ ಗೇಲ ಲೈಚ್. ಕೆಲವರು ಭಾಳ ಒಳ್ಳೆ ಮನುಷ್ಯಿತ್ತಪ್ಪ, ಭಾಳ ಒಳ್ಳೆ ಮನುಷ್ಯ ಅಂತಾರೆ. ಕೆಲವರು ಹೋಯ್ದು ಬೇಸಾದ ಬಿಡಲಿ, ಅವ್ನು ಸತ್ತಿದ್ದು ಬೇಸಾದ ಬಿಡ. ಅವನು ಏನೆಲ್ಲ ಮಾಡ್ತಿದ್ದ, ಅವನು ಭಜನೆಗೆ ಬರ್ತಿದ್ದಿಲ್ಲ, ಒಂದು ಒಳ್ಳೇದು ಮಾಡೋಂಗಿಲ್ಲ, ಬರೀ ಕೆಟ್ಟದೇ. ನೋಡಿ ನಮ್ಮ ಮನೋಹರ್ ಮಹಾರಾಜರು ಪಾರಾಯಣ ಮಾಡ್ತಾರೆ, ಭಜನೆ ಮಾಡ್ತಾರೆ, ನಾಮಸ್ಮರಣೆ ಮಾಡ್ತಾರೆ. ನೋಡಿ ಹೆಂಗೈತಾರೆ ನೋಡು. ಹಿಂಗೆ ನೆನೆಸ್ಬೇಕು. ಮನುಷ್ಯ ನೆನೆಸ ಕೆಲಸ ಮಾಡಬೇಕು ಯಾವತ್ತು. ಯಾರು ನೆನೆಸ ಕೆಲಸ ಮಾಡಬೇಕು. ಅವಾಗ ನೀವೆಲ್ಲರಿಗೆ ಇವತ್ತು ಮನೋಹರ್ ಮಹಾರಾಜ್ ನೆನೆಸ್ತಿರಿಲ್ಲ, ಏನು ಬೇಕಂದ್ರೆ ಅವ್ರಿಗೆ ಕೇಳ್ತೀರಿ. ನನಗೆ ಗೊತ್ತಿದೆ. ಈ ಕೆಲಸ ಮಾಡಬೇಕು. ಅದಕ್ಕೆ ನೀವು ಇನ್ನೊಂದು ಕಡೆಗೆ ಇನ್ನೊಂದು ಹೇಳ್ತೀನಿ ನಿಮಗೆ. ಈ ಕಾಶಿಯಲ್ಲಿ ಪ್ರಾಣಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಕಿವದಲ್ಲಿ ನಾಮಸ್ಮರಣೆ ಮಾಡಿಸ್ತಾರೆ. ರಾಮ 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 ಅಂತೇಳಿ, ಶಿವ ಶಿವ ಅಂತೇಳಿ. ಕಾಶಿಯಲ್ಲಿ ಪ್ರಾಣಿಗಳು ಸತ್ತರೆ ಮತ್ತು ನಾವೇನು ರೀ
ಇಲ್ಲಿ ಪ್ರಾಣಿಗಳ ಸತ್ರ ಮಾಡ್ತಾರೆ ಯಾರಾದರೂ? ಯಾರು ಮಾಡೋದು? ಮೊದಲು ವಾಸನೆ ಮುಚ್ಕೊಂತಾರೆ. ಯಾರು ಪ್ರಾಣಿಗಳ ಸತ್ರ ಇದೇನು ವಾಸನೆ ಅಂತಾರೆ. ಅಲ್ಲಿ ಪ್ರಾಣಿಗಳು ಸತ್ರೆ ಕಾಶಿಯಲ್ಲಿ ದೇವರ ನಾಮಸ್ಮರಣೆ ಮಾಡಿಸ್ತಾರೆ ಇವಾಗ. ಇದು ನಾನು ಇಲ್ಲಿ ಗಾತ್ರದಾಗ ಐತ್ರಿ 100 ಕಡೋ ಅಭಂಗದಲ್ಲಿ ಭಾಳ ಚೆನ್ನಾಗೈತಿ. ರಾಮನಾಮ ಧ್ವನಿ ಅಕ್ಷರೆ, ರಾಮನಾಮ ಧ್ವನಿ ಉತ್ತಮ ಅಕ್ಷರೆ, ರಾಮನಾಮ ಧ್ವನಿ ಉತ್ತಮ ಅಕ್ಷರೆ, ರಾಮ ಎಡೆ ಉತ್ತಮ ಅಕ್ಷರೆ ಅಂತೆ. ಭವಾನಿ ಶಂಕರ ಉಪದೇಶಲೆ, ಭವಾನಿ ಅಂದರೆ ಯಾರು? ತಾಯಿ. ಶಂಕರ ಶಿವ, ಉಪದೇಶಲೆ ಸ್ವತಃ ಶಂಕರನೇ ರಾಮನ ಭಜನೆ ಮಾಡ್ತಾರೆ, ರಾಮನ ನಾಮಸ್ ಮಾಡ್ತಾರೆ. ಹೆಂಡ್ತಿ ಕೇಳ್ತಾರೆ, ಭವಾನಿ ಕೇಳ್ತಾರೆ, ಕಾಯ್ ತೂಚ ದೇವ ಅಂತ. ನೈನೇ ಮಜೆ ದೇವ್ ಇತ್ತಾಯ್. ನಾವೇನ್ರಿ ಎಷ್ಟು ಬೇಗ ನಾಮ ಮಂತ್ರ ಜಪ ಕೋಟಿ ಜಾಯಿಲ ಪಾಪ. ಎಷ್ಟು ಭಾಳ ಈಜಿ. ಇದನ್ನ ಅಷ್ಟೇ ಅರ್ಥ ಮಾಡಿಕೊಡ್ರಿ. ನಾನು ಭಾಳಷ್ಟು ಸಾರಾಂಶ ತೆಗೆದೀನಿ, ಇನ್ನೂ ಭಾಳಷ್ಟು ಇದ್ದಾವೆ. ನಿಮಗೆ ಸಣ್ಣ ಹೇಳ್ತೇನೆ ಅಷ್ಟೇ. ನಾಮ ಮಂತ್ರ ಜಪ ಮ್ಯಾಲಿನ ಅರ್ಥ ಆಯಿತು. ನಾಮ ಮಂತ್ರದಿಂದ, ನಾಮಸ್ಮರಣದಿಂದ ಜಪ ಮಾಡ್ತಿರಲ್ಲ, ನಾಮ ಮಂತ್ರ ಜಪ ಕೋಟಿ ಜಾಯಿಲ ಪಾಪ. ಕೋಟಿ ಪಾಪ ಮಾಡಿದ್ರೆ ಹೋಗುತ್ತಂತೆ. ಎದರಿಂದ ಹೇಳ್ರಿ, ಜೋರಾಗಿ ಬರಲಿ. ಎದರಿಂದ? ಗಟ್ಟಾಗಿ ಬರ್ಬೇಕು ಹೇಳ್ರಿ. ಇದು ನಾಮಸ್ಮರಣೆಯಿಂದ. ನಾಮ ಮಂತ್ರ ಜಪ ಕೋಟಿ ಜಾಯಿಲ ಪಾಪ. ಕೃಷ್ಣ ನಾಮೇ ಸಂಕಲ್ಪ ಧನುರಾಯಿ. ನಾವು ಸಂಕಲ್ಪ ಮಾಡಬೇಕು. ಕೃಷ್ಣ ನಾಮೇ ಅಂದರೆ ನಾಮಸ್ಮರಣೆ, ಸಂಕಲ್ಪ ಮಾಡಬೇಕು. ಇವತ್ತೆಲ್ಲ ನೀವು ಬಂದಿದ್ದೀರಿ, ಸಂಕಲ್ಪ ಮಾಡಿ ಬಂದಿರಿ. ನಾನು ಇವತ್ತು ಮಾರುತಿ ಅವ್ರದ್ದು ಸಂಗೀತ ಕೇಳಬೇಕು, ಪ್ರವಚನ ಕೇಳಬೇಕು, ಭಗವಂತನ ದರ್ಶನ ಮಾಡಬೇಕು, ಎಲ್ಲ ಜನರಿಗೆ ಭೇಟಿಯಾಗಬೇಕು, ಸಂಕಲ್ಪ. ಅದಕ್ಕೂ ಭಾಳ ಇದು ಹೆಂಗೈತೆ ಗೊತ್ತಾ? ಅದ್ರ ಬಗ್ಗೆ ಅದು ಹೇಳ್ಬಾರ್ದು ವಿಷಯ, ಇದರಲ್ಲಿ ಹೇಳ್ತೀನಿ. ಆದರೂ ಕೂಡ ಮನಸ್ಸು ಏನೈತಲ್ಲ, ಭಾಳ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಒಂದು ಮನಸ್ಸು ಒಳ್ಳೇದಂತೆ, ಒಂದು ಮನಸ್ಸು ಕೆಟ್ಟದಂತೆ. ಆದರೆ ವಿಚಾರ ನಮ್ಮವು ಯಾವತ್ತು ಒಳ್ಳೆಯ ವಿಚಾರ ಒಳ್ಳೆಯದೇ ಆಗುತ್ತೆ, ಕೆಟ್ಟ ವಿಚಾರ ಕೆಟ್ಟದಾಗತ್ತೆ. ಅಥವಾ ವಿಚಾರಗಳು ಹೆಂಗಂದ್ರೆ ಒಳ್ಳೆಯದು ಕೆಟ್ಟದಾಗ್ತಾವ, ಕೆಟ್ಟದ್ದು ಒಳ್ಳೇದಾಗ್ತಾವ. ಆದರೆ ನಾವು ಬಿಡಬಾರ್ದು, ನಮ್ಮ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನಾಮ ಮಂತ್ರ ಜಪ ಕೋಟಿ ಜಾಯಿಲ ಪಾಪ. ಕೃಷ್ಣ ನಾಮೇ ಸಂಕಲ್ಪ ಧನುರಾಯಿ. ಕೇವಲ ನಾಮಸ್ಮರಣೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳು ಯಾರ್ಯಾರು ಬರಲ್ಲ, ನಾವು ಒಬ್ಬರೇ ಹೋಗ್ಬೇಕು. ನಾವು ಒಬ್ಬರೇ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ. ನಮ್ಮ ಜೊತೆಗೆ ಅಷ್ಟೇ ನಾವು ಒಳ್ಳೆಯದು ಮಾಡಿದ್ರೆ ಬರ್ತಾರೆ. ಅದು ಒಳ್ಳೇದಂದ್ರೆ ಒಳ್ಳೇದು ಅಂತಾರೆ. ಕೇವಲ ನಾಮಸ್ಮರಣೆ ಮಾಡಿ ಎಲ್ಲ ಸಹಜ. ಭಗವಂತ ನಿಮಗೆಲ್ಲದು ಕೊಟ್ಟಿಲ್ಲ ಅಂತ ಎಲ್ಲದೂ ಕೊಟ್ಟಿಲ್ಲ ಅಂತ ಮಾತು ಯಾವತ್ತು ಹೇಳ್ಬೇಡ್ರಿ. ಎಲ್ಲ ಕೊಟ್ಟ. ನೋಡ್ರಿ, ನೀವು ಏನು ಕೊಟ್ಟಿಲ್ಲ ನಿಮಗೆ? ಎಲ್ಲ ಕೊಟ್ಟಾನ. ಊಟ ಕೊಟ್ಟಾನ, ಬಟ್ಟೆ ಕೊಟ್ಟಾನ, ನಿದ್ದೆ ಕೊಟ್ಟಾನ, ಕಣ್ಣು ಕೊಟ್ಟಾನ, ಮೂಗು ಕೊಟ್ಟಾನ, ನಡೆ ಕಾಲು ಕೊಟ್ಟಾನ. ಏನು ಕೊಟ್ಟಿಲ್ಲ? ಆದರೆ ನಾವು ಇವತ್ತು ಬೇಡ್ತೀವಿ. ಭಗವಂತನಿಗೆ ಬೇಡಬಾರ್ದು. ಏನು ಬೇಡಬೇಕು? ನಿನ್ನ ನಾಮಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಭಜನೆ. ನನಗಿವತ್ತು ಒಂದು ಅಂಗಡಿ ಬೇಕಾಗಿತ್ತು ನೋಡಪ್ಪ, ಭಗವಂತ ಒಂದು ಅಂಗಡಿ ಕೊಡಿಸು. ಅದೆಲ್ಲ ಪ್ರಾರಬ್ಧ ಬಂದು ನನಗೆ, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿಸು. ಒಂದು ಯಾವುದನ್ನ ಒಂದು ಇದು ಕೊಡಿಸ ಕೇಳ್ತೀವಿ ನಾವು. ಕೇಳೋದ್ರಿಂದ ಬಡಲ್ಲ, ನಾವು ಕಷ್ಟಪಟ್ಟರೆ ಬರ್ತದೆ. ಭಗವಂತ ಕೇಳಿದ್ರೆ ಕೊಡ್ತಾನೇನ್ರಿ? ಕೇಳ್ರಿ ಕುಂತು. ಮತ್ತೆ ನಾನು ಇಲ್ಲೇ ಒಂದು ದಿವಸ ಕುಂದಿರ್ತೀನಿ, ಒಂದಲ್ಲ 10 ದಿವಸ ಕುಂದಿರ್ತೀನಿ. ಭಗವಂತ ಮುಂದೆ ಕೇಳ್ರಿ, ನಿಮ್ಮ ಅಂಗಡಿ ಕೊಡ್ತಾನ, ಮನೆ ಕೊಡ್ತಾನ, ಹಣ ಕೊಡ್ತಾನ? ಏನು ಕೊಡೋಂಗಿಲ್ಲ ಆತ. ನಿಜವಾಗ್ಲು ಏನು ಕೊಡಲ್ಲ. ನೀನು ನನ್ನ ಭಕ್ತನಾಗಬೇಕಷ್ಟೇ. ನನ್ನ ಚಿಂತಿಸು, ನನ್ನ ಭಜಿಸು ಅಷ್ಟೇ. ನಿನಗೆ ನಾನು ಎಲ್ಲ ರಕ್ಷಣೆ ಮಾಡ್ತೀನಿಲ್ಲ, ಆದರೆ ಇವು ನನ್ನ ಕೈ ಕೊಡೋಕ್ಕಾಗಲ್ಲ. ಇದು ನೀನೇ ಪ್ರಾಪ್ತಿ ಮಾಡ್ಕೊ, ನೀನೇ ಕಷ್ಟಪಡಬೇಕು. ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಪ್ರಯತ್ನದಲ್ಲಿ ಯಾವುದೂ ಸಿಗಲ್ಲ. ನನಗೆ ಯಾರೂ ಪ್ರವಚನ ಕಲಿಸಿಲ್ಲ. ಕೇವಲ ನಿಮ್ಮ ಥರ ಹಿಂಗೆಲ್ಲ ಕುಂತಿರಲ್ಲ, ಕುಂತು ಕೇಳಿ ಅಭ್ಯಾಸ ಮಾಡಿ ಆ ಥರ ಇಷ್ಟಿಷ್ಟು ಇದು ಒಳ್ಳೆಯದು ಕೆಟ್ಟದ್ದು ಈ ಥರ ವಿಚಾರ ಮಾಡಿ ಇವತ್ತು ಈ ವೇದಿಕೆ ನನಗೆ ಸಿಕ್ಕಿದೆ. ವೇದಿಕೆ ಅದು ಪಾಂಡುರಂಗನ ಆಶೀರ್ವಾದ, ನಿಮ್ಮೆಲ್ಲರ ಜನರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಬೇರೆ ಏನೇನು ಭಾಳ ಚೆನ್ನಾಗಿದೆ ನೋಡಿ. ಸತತಂ ಕೀರ್ತಯಂತೋ ಮಾಂ ಯತನ್ ತಶ್ಯ ದೃಢವತಃ
ನಮಃ ಸಶಂಸ ಮಾಂ ಭಕ್ತ ನಿತ್ಯ ಯುಕ್ತೋಪಾಸತೆ. ಸತತಂ ನಿಮಗೆ ಇನ್ನೊಂದು ವಿಷಯ, ಕೃಷ್ಣ ಪರಮಾತ್ಮ ಭಾಳ ಆತ ಭಗವಂತ ಏನೆಲ್ಲ ಯೋಚನೆಗಳು ಮಾಡ್ತಾಯಿರ್ತಾನೆ. ಉದ್ಧವನ ಅಹಂಕಾರ ಮುರಿಬೇಕಂತೇಳಿ ಉದ್ಧವ ನಾನೇ ಕೃಷ್ಣನ ಪರಮ ಭಕ್ತ ಅಂತ ತಿಳ್ಕೊಂಡ್ರೆ ಗೊತ್ತಿರಬೇಕು ನಿಮಗೆ. ಉದ್ಧವನ ಅಹಂಕಾರ ಮುರಿಬೇಕಂತೇಳಿ ಕೃಷ್ಣ ಪರಮಾತ್ಮ ದ್ರೌಪದಿ ಮನೆ ಕರ್ಕೊಂಬರ್ತಾರೆ ನೋಡ್ರಿ. ಕೃಷ್ಣ ಸುಮ್ಮನೆ ಏನ್ರಿ, ಇವೇ ಅಹಂಕಾರ ಮನುಷ್ಯನಿಗೆ ಇರಬಾರ್ದು. ಪಾರು ಮಾಡಿದ್ರೆ ಅಹಂಕಾರ ಹೋಗ್ಬಿಡ್ತೈತಿ. ಪಾರು ಮಾಡಿದ್ರೆ ಭಕ್ತಿಯಿಂದ ಮಾಡಿ, ಪ್ರೇಮದಿಂದ ಮಾಡಿ, ಮನಸ್ಸಿಂದ ಮಾಡಿರಿ, ಅಹಂಕಾರ ನಶಿಸಿ ಹೋಗ್ತೈತಿ. ಯಾವತ್ತು ಮನುಷ್ಯ ಅಹಂಕಾರ ಬಂತ, ನಾನು ಕೀರ್ತನಕಾರ, ನಾನು ಪ್ರವಚನಕಾರ, ನಾನು ತಬಲವ, ನಾನು ಸಂಗೀತಕಾರ, ನಾನು ದೊಡ್ಡ ವ್ಯಾಪಾರ ಮಾಡಿದ್ರೆ ಎಲ್ಲ ಮುಳುಗಿ ಹೋಗ್ಬಿಟ್ಟಾರೆ. ಇವತ್ತು ಯಾರಿಲ್ಲ. ಉದ್ಧವನಿಗೆ ಒಂದು ಅಹಂಕಾರ ಇತ್ತು. ಕೃಷ್ಣ ಪರಮಾತ್ಮ ಅದು ಮುರಿಬೇಕಂತ ಏನು ಮಾಡ್ತಾನೆ, ಅರ್ಜುನ ಮನೆ ಬರ್ತಾನೆ. ಅರ್ಜುನ ಕ್ಷತ್ರಿಯ, ಸ್ನಾನ ಮಾಡಿ ದ್ರೌಪದಿ ತೊಡಿ ಮೇಲೆ ಮಲ್ಕೊಂಡಿರ್ತಾನೆ. ಏನಾಗ್ತದೆ, ಕೃಷ್ಣ ಉದ್ಧವ ಬರ್ತಾರೆ. ಬಂದ್ಕೊಳ್ಳೆ ಕೃಷ್ಣ ನೋಡ್ತಾನೆ. ನೋಡಿದ್ಕೊಳ್ಳೆ ಇವಾಗ ಎಬ್ಬಿಸ್ಬೇಕಲ್ಲ ಅರ್ಜುನಿಗೆ. ಗಾಢವಾಗಿ ನಿದ್ದೆ ಆಗ್ತಿರ್ತೈತೆ. ಮಕ್ಕಂಡ್ರೆ ಯಾವತ್ತು ಎಬ್ಬಿಸ್ಬಾರ್ದ್ರಿ. ಅದರಂತ ದೊಡ್ಡ ಪಾಪ ಯಾವುದಿಲ್ಲ. ಯಾಕಂದರೆ ನಿದ್ದೆ ಬರೋದೇ ಭಾಳ ಸ್ವಲ್ಪ. ಅದ್ರಾಗ ನಾವು ಇಂಥ ಏನಾರ ಮಾಡಿ ಎಬ್ಬಿಸ್ಬಿಟ್ಟಪ್ಪ ಅಂದರೆ ಅವ್ನು ನಿಜವಲ್ಲಿ ಯಾರೇ ಅಲ್ಲಿ ಕಾಬ ಕೊಡೋ ಬರೋ ಜೋಪಲೋತ ಈ ಕಾಯ ಮಾನಸ್ ಹುಡುಗ ಹಾಕ್ಕೊಳ್ಳೋದಕ್ಕಂತಾರೆ. ಅದರಷ್ಟು ಪಾಪ ಯಾರ್ದು ಇಲ್ಲ. ಮಕ್ಕಂಡ್ರೆ ಯಾವತ್ತು ಎಬ್ಬಿಸ್ಬಾರ್ದು. ಅದು ಏನೇ ಆಗಲಿ. ನಾವು ಇವತ್ತೇನು ಮಾಡ್ತೀವಿ, ಮಕ್ಕಂಡ್ರೆ ಚಲೋ ನಿದ್ದೆ ಎಬ್ಬಿಸ್ಬಿಡ್ತೀವಿ. ಹಂಗೆ ಏನು ಮಾಡ್ದ, ಕೃಷ್ಣ ಪರಮಾತ್ಮ ಕರ್ಕೊಂಬಂದ ದ್ರೌಪದಿ ಮನೆಗೆ. ತೊಡಿ ಮೇಲೆ ಅರ್ಜುನ ಮಕ್ಕಂಡಿದ್ದ. ಏನಾಯಿತು, ಕೃಷ್ಣ ನೋಡ್ದ, ದ್ರೌಪದಿ ನೋಡ್ದು. ಕೃಷ್ಣ ಒಂದು ಇಶಾರ ಮಾಡ್ದ, ನೀನು ಒಳಗೆ ಹೋಗು, ನಾನು ಕೃಷ್ಣ ತೊಡಿ ಮೇಲೆ ಮಲಸ್ನು ಅಂತೇಳಿ. ನೋಡ್ರಿ, ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ತೊಡಿ ಮೇಲೆ ಮಲಗಬೇಕಂದ್ರೆ ಅರ್ಜುನ ಎಂಥ ಭಕ್ತ ರೀ. ನಿಮಗೆ ಗೊತ್ತಲ್ಲ, ಈ ಭಗವದ್ಗೀತೆ ಓದಾಕತ್ತೀರಿ, ಎಂಥ ತೊಡಿ ಮೇಲೆ ಮಕ್ಕೋಬೇಕಂದ್ರೆ ಎಂಥ ಪ್ರೀತಿ. ಕೃಷ್ಣ ಪರಮ ಅರ್ಜುನಿಗೆ ಎಷ್ಟು ಪ್ರೀತಿ ಮಾಡ್ತಾನೆ, ಅರ್ಜುನ ಕೂಡ ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ. ಇದು ಗುರು ಶಿಷ್ಯರಲ್ಲಿ ಭಗವಾನ್. ಮೆಲ್ಲಕ ದ್ರೌಪದಿ ಎದ್ದು ಹೋಗ್ತಾಳೆ. ಆ ತೊಡಿ ಮೇಲೆ ಅರ್ಜುನ ತಲೆ ಇಟ್ಕೊಂಡು ಕೃಷ್ಣ ಪರಮಾತ್ಮ ಮಲಗ್ತಾನೆ ತೊಡಿ ಮೇಲೆ. ಏನಾಗ್ತದೆ ಸನ್ನಿವೇಶ, ಅಲ್ಲಿ ಉದ್ಧವ ನಿಂತಿರ್ತಾನಲ್ಲ, ಮತ್ತು ಕೃಷ್ಣ ಕರ್ಕೊಂಡಿರ್ತಾನೆ. ಅಹಂಕಾರ ಮುರಿಬೇಕಲ್ಲ. ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ ಏನು ಮಾಡಿ ಸ್ವಲ್ಪ ತೊಡಿ ಮೇಲೆ ಮಲ್ಸ್ಕೊಂಡಿರ್ತಾನೆ ಅರ್ಜುನನ. ಮೆಲ್ಲಕ್ಕೆ ಏನು ಮಾಡ್ತಾನೆ, ತನ್ನ ಇಶಾರ ದ್ರೌಪದಿ ನಾನು ಬರ್ತೀನಿ ಮಾತಾಡೋದಿತ್ತು ಅಂತೇಳಿ ಮೆಲ್ಲಕ್ಕೆ ಎದ್ದು ಏನು ಮಾಡ್ತಾನೆ, ಉದ್ಧವನ ಕರೀತಾನೆ. ಉದ್ಧವನ ಕರೆಸಿ, ನೀನು ಸ್ವಲ್ಪ ತೊಡಿ ಮೇಲೆ ಮಲಿಸ್ಕೆ, ನಾನು ಹೋಗಿ ಮಾತಾಡಿ ಬರ್ತೀನಿ ದ್ರೌಪದಿಗೆ ಅಂತೇಳಿ. ಏನು ಮೆಲ್ಲಕ್ಕೆ ಅವನು ಕೃಷ್ಣ ಪರಮಾತ್ಮ ತೊಡಿ ತೆಗೆದು ಏನು ಮಾಡ್ತಾನೆ, ಉದ್ಧವನ ತೊಡಿ ಮೇಲೆ ಅರ್ಜುನ ಮಲಗ್ತಾನೆ. ಇವಾಗ ಐತೆ ನೋಡ್ರಿ, ಇವಾಗ ಭಾಳ ಚೆನ್ನಾಗಿ ವಿಷಯ. ಮಲಗಿದ ಕೂಡಲೇ ಗಾಢವಾಗಿ ಶಬ್ದ ಬರ್ತಿರ್ತೈತೆ. ಎಂಥ ಶಬ್ದ ಬರ್ತಿರ್ತದೆ, ಬಾಬಾ ನೋಡ್ತಾನೆ, ಅವನು ಹೆದರ್ಕೊಂಬಿಡ್ತಾನೆ. ಆ ಥರ ಗಾಢವಾಗಿ ಶಬ್ದ ಬರ್ತಾ ಇರ್ತೈತೆ. ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಮ್ಯಾಲೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಎಲ್ಲಿ ನೋಡ್ತಾನೆ, ಇದೇನಪ್ಪ ಈ ಥರ ಸೌಂಡ್ ಬರೋಕತ್ತೈತಲ್ಲ, ಏನಂದು ಇದೇನೋ. ಆಮೇಲೆ ಏನು ಮಾಡ್ತಾನೆ, ತನ್ನ ಕಿವಿ ಇಟ್ಕೊಂಡು ಅರ್ಜುನ ದೊಡ್ಡ ಮೇಲೆ ಮಕ್ಕಳಿರ್ತಾನೆ, ಆ ಕಿವಿನ ಆ ತೆಲಿಗೆ ಕೊಡ್ತಾನೆ. ಹಿಂಗೆ ಕೊಟ್ಕೊಳ್ಳಿ ಏನಾಗ್ತೈತೆ, ಅವಾಗ ಅಲ್ಲಿ ಉಚ್ಚಾರಣೆ ಬರ್ತೈತೆ. ಯಾರ್ದು? ಕೃಷ್ಣ ಪರಮಾತ್ಮ. ಕೃಷ್ಣ 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 ಅಂತೇಳಿ. ಅವಾಗ ಉದ್ಧವ ಏನಪ್ಪ ಈ ಥರ ಈ ತಲೆ ಕೂದಲೆಲ್ಲ ಕೃಷ್ಣ ಕೃಷ್ಣ ಅಂತವಲ್ಲ, ನಾನೇ ಪರಮ ಶಿಷ್ಯ ಕೃಷ್ಣ ತಿಳ್ಕೊಂಡಿದ್ದೆ, ಪರಮ ಶಿಷ್ಯ ತಿಳ್ಕೊಂಡಿದ್ದೆ. ಇದೇನು ಅರ್ಜುನ ಏನು ಆತನ ಬರೀ ಕಿವಿ ಕೂದಲೆಲ್ಲ ಬರೋ ಕೃಷ್ಣ ಕೃಷ್ಣ ಅಂತ ಅವಾಗ ಆಗೋದಾಗ್ತಾನೆ. ಅಂದರೆ ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ ಅಹಂಕಾರ ಇರಬಾರ್ದಂತ. ಅಲ್ಲಿ ಕೃಷ್ಣ ನಾಮಸ್ಮರಣೆ ಸತತವಾಗಿ ಮಾಡ್ತಿರ್ತಾನೆ ಅರ್ಜುನ. ಅದಕ್ಕೆ ಅರ್ಜುನ ಉಪದೇಶ ಮಾಡಿಕೊಂಡು ಜ್ಞಾನೇಶ್ವರಿ ಭಗವದ್ಗೀತೆ ಬರೋದು. ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ ಯಾರು ನಾಮಸ್ಮರಣೆ ಮಾಡ್ತಾರೆ ಅವರಿಗೆ ಎಲ್ಲದು ನಾನೇ ಆಗ್ತೀನಿ, ನಾನೇ ಭಗವಂತ, ಅವರೇ ನಾನು ಭಗವಂತ ರೂಪ ಆಗ್ತಾರಂತಾರೆ. ನೋಡಿ, ಇನ್ನೊಂದು ಸನ್ನಿವೇಶ ಬರುತ್ತೆ, ನಿಮಗೆ ಎಲ್ಲ ಗೊತ್ತಿರ್ತಕ್ಕಂಥ ಸನ್ನಿವೇಶನೇ. ಮಹಾಭಾರತದಲ್ಲಿ ಕೌರವರು ಪಾಂಡವರು ಏನು ಮಾಡ್ತಾರೆ, ಈ ಸನ್ನಿವೇಶ ಹೇಳಲೇಬೇಕು, ಭಾಳ ಒಳ್ಳೆಯ ಸನ್ನಿವೇಶ.
ದುಶ್ಯಾಸನ ದ್ರೌಪದಿ ವಸ್ತ್ರಬಣ ಮಾಡೋಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾನೆ. ಸಭೆ ಒಳಗಡೆ ಎಳ್ಕೊಂಬರ್ತಾನೆ ದ್ರೌಪದಿನ, ಎಳ್ಕೊಂಬಂದು ವಸ್ತ್ರಬಣ ಪ್ರಯತ್ನ ಮಾಡ್ತಾನೆ. ಆದರೆ ಅಲ್ಲಿ ದ್ರೋಣಾಚಾರ್ಯಗೆ ಏನು ಮಾಡೋಕ್ಕಾಗಿಲ್ಲ. ಆ ಸಮಯದಲ್ಲಿ ಗುರುಗಳು ಏನು ಮಾಡ್ತೀರಿ ತಗೊಂಡು, ಗುರುಗಳ ಕಡೆಗೆ ಏನು ದ್ರೌಪದಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಗುರುಗಳು ಭೀಷ್ಮ ಪಂಚಪಾಂಡವರು ಯಾರ ಕೈಗೆ, ಆ ಸಭೆ ಒಳಗೆ ಯಾರ ಕೈಗೆ ಆಗಿಲ್ಲ. ಕೇವಲ ಆಗಿದ್ದು ಯಾರ ಕೈಗೆ ಹೇಳ್ರಿ? ಇಲ್ಲಿ ಬಂದು ನೋಡಿ, ಇಲ್ಲಿ ನೋಡಿ ನನ್ನ ಬಾಯಲ್ಲಿ ಬಂತ. ನಿಮಗೆ ಗೊತ್ತೈತಲ್ಲ ವಿಷಯ. ಕೃಷ್ಣ ಪರಮಾತ್ಮ ಎಲ್ಲಿದ್ದ, ಆಕಿನ ಕೂಗು, ದ್ರೌಪದಿ ಕೂಗು ಕೃಷ್ಣ 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 ಅಂದ್ಕೊಳ್ಳೆ ಅಲ್ಲಿಂದ ಸೆರಗಿಬಿಡ್ತಾನೆ. ಇದು ರೀ ನಾಮಸ್ಮರಣೆ. ದ್ರೌಪದಿ ಯಾರು ಪಂಚಪಾಂಡವ್ರ ಕೈಯಾಗಲಿಲ್ಲ, ಯಾರ ಭೀಷ್ಮ ಕೈಯಾಗಿಲ್ಲ, ದ್ರೋಣಾಚಾರ್ಯ ಕೈಯಾಗಿಲ್ಲ, ಯಾರ ಕೈಯಾಗಿಲ್ಲ. ಇರ್ತಕ್ಕಂಥವ್ರು ಎಲ್ಲ ನಾಚಿಗೆಟ್ಟರಾಗ್ಬಿಟ್ರು. ಒಂದು ಮಹಿಳೆಗೆ ಈ ಥರ ಮಾಡ್ತಾರೆ ಯಾರಾದರೂ? ಈ ಗುರು ತಗೊಂಡು ಏನು ಮಾಡೋ? ಗುರು ತಗೊಂಡು ದ್ರೋಣಾಚಾರ್ಯ ಭೀಷ್ಮ ತಗೊಂಡು ಏನು ಮಾಡೋದು? ಎಲ್ಲ ಹೋದ್ರು, ಅವರೆಲ್ಲ ಸತ್ತು ಹೋದ್ರಲ್ರಿ. ಬದುಕಿದ್ರು ಅವ್ರು ಯಾರಾದ್ರು? ಭೀಷ್ಮ ಬದುಕಿದ? ದ್ರೋಣಾಚಾರ್ಯ ಬದುಕಿದ? ಯಾರು ಬದುಕಿಲ್ಲ. ಮಾಡಿರ್ತಕ್ಕಂಥ ಪಾಪ. ಹೇಳೋ ತಾತ್ಪರ್ಯ ಏನಂದರೆ, ಯಾವತ್ತೂ ನಾವು ಭಗವಂತನಿಗಾಗಿ ಮಾಡಬೇಕು. ಭಗವಂತನಿಗೆ ಐಸ ಹೃದಯ ಮಧ್ಯ ಮೀರಾಮ್ ಅಸತ ಸರ್ವ ಸುಖಾಚೇರಾಮ್. ಐಸ ಹೃದಯ ಮಧ್ಯದಲ್ಲಿ ಭಗವಂತನೇ ಇದ್ದಾನೆ. ಹೃದಯ ಮಧ್ಯ ನೋಡ್ರಿ, ಹನುಮಾನ್ ಇದರಲ್ಲಿ ಹಿಂಗೆ ತೆಗೆದುಕೊಳ್ಳೆ ರಾಮ ಲಕ್ಷ್ಮಣ ಸೀತಾ ಬಿಡು. ಸುಮ್ಮನೆ ಏನ್ರಿ, ಸುಮ್ಮನೆ ನಾವೆಲ್ಲ ಭಗವಂತನೇ ಒಳಗಡೆ ಹೃದಯ. ಐಸ ಹೃದಯ ಮಧ್ಯ ಮೀರಾಮ ಅಸತ ಸರ್ವ ಸುಖ. ಎಲ್ಲವನ್ನು ನೋಡ್ತಾನೆ ರೀ ಆತ, ಎಲ್ಲವನ್ನು ಕೊಡ್ತಾನೆ. ಇಲ್ಲಂತಲ್ಲ. ನಿಮಗೆ ಏನು ನಿಮಗೆ ಶ್ರೀಮಂತನ ಬಡವರು ಮಾಡಿಬಿಡ್ತಾನೆ, ಬಡವರು ಶ್ರೀಮಂತರು ಮಾಡಿಬಿಡ್ತಾನೆ. ಎಲ್ಲ ಆತನ ಹತ್ರ ಇದೆ, ಇಲ್ಲ ಅಂತೇನು. ಆದರೆ ಕೇವಲ ಭಗವಂತನ ನಾಮಸ್ಮರಣೆ, ಭಗವಂತನ ಪ್ರಾಪ್ತಿಸಲಾಗಿ ಮಾಡಬೇಕು. ಹೇಳೋ ತಾತ್ಪರ್ಯ. ನಿಮಗೆ ಒಂದು ವಿಷಯ ಭಾಳ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಒಂದು ವಿಷಯ ಇದೆ, ಹೇಳಲೇಬೇಕಾದ್ರೆ. ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಬೆಳೆದ ಮಂತ್ರ. ದಾಸ ಸಾಹಿತ್ಯ ಪುರಂದರದಾಸ ಬರೆದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ರಾಮ ಮಂತ್ರ, ರಾಮನ್ ಬಿಟ್ಟು ರಾಮ ಒಂದೇ, ಕೃಷ್ಣ ಒಂದೇ, ಎಲ್ಲ ಒಂದೇ. ಬ್ಯಾರೆ ದೇವ ಒಬ್ಬ, ನಾಮ ಹಲವು. ದೇವ ಇರೋದೊಬ್ಬರೇ, ನಾಮ ಹಲವು. ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡು. ಅಂದರೆ ಆ ಮಂತ್ರ ಬೇರೆ ಮಂತ್ರ ತಗೊಂಡು ಏನು ಮಾಡ್ತೀಯಪ್ಪ? ರಾಮ ಮಂತ್ರವ ಜಪಿಸು, ಆ ಮಂತ್ರ ಈ ಮಂತ್ರ ಜಪಿಸು ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಬೆಳೆದ ಮಂತ್ರ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅರ್ಥ. ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಹರಿನಾಮವೇ, ಹರಿನಾಮ ಸ್ಮರಣೆ, ಹರಿನಾಮ ಎಷ್ಟು ಚಂದ ಐತ್ರಿ. ನೋಡಿ ಎಷ್ಟು ಚೆಂದಾಗಿ ಬಂದಿರಿ ಎಲ್ಲ, ಎಷ್ಟು ಚೆಂದ ಕಾಣಕತ್ತೀರಿ. ಅದು ಹೇಳೋ ತಾತ್ಪರ್ಯ ಎಲ್ಲ ಎಷ್ಟು ಚೆಂದ ಕಾಣಕತ್ತೀರಿ. ನಾನು ಸೇರಿ ಎಷ್ಟು ಜನ, ಎಷ್ಟು ನಿಮ್ಮ ಮಕ್ಕದಲ್ಲಿ ಎಷ್ಟು ಕಳ ಇದೆ ನೋಡ್ರಿ. ನೀವು ನೋಡ್ಕೊಡ್ರಿ. ಹರಿನಾಮವೇ ಚಂದ. ನೋಡಿ, ಹರಿನಾಮ ಸ್ಮರಣೆ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಉತ್ಸಾಹ ಬರುತ್ತೆ, ಪ್ರೇಮ ಬರುತ್ತೆ. ಎಷ್ಟು ಜನ ನೀವೆಲ್ಲ ಕಷ್ಟ ಸುಖ ಮಾತಾಡ್ತೀರಿ ಬಂದು ನಾಮಸ್ಮರಣೆ ಮಾಡಿದೆ. ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಹರಿನಾಮವೇ. ಇನ್ನೊಂದು ಕಡೆ ದಾಸ ಸಾಹಿತ್ಯ ಬರ್ತಿದೆ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ನಾನು ಎರಡೂ ಹೇಳ್ತೀನಿ ರೀ, ಕನ್ನಡನೂ ಹೇಳ್ತೀನಿ, ಮರಾಠಿನೂ ಹೇಳ್ತೀನಿ, ಎರಡೂ ಅಭ್ಯಾಸ ಮಾಡಕತ್ತೀನಿ. ಮರಿಬೇಡ ನೀನು ಹರಿಯ ಸ್ಮರಣೆ, ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತ ಎಲ್ಲ ನಾಶ. ಹರಿಯ ಸ್ಮರಣೆ ಮಾತ್ರದಿಂದ. ಯಾವ ಸ್ಮರಣೆ? ಹರಿಯ ಸ್ಮರಣೆ. ಹರಿ ಆ ಮಂತ್ರ ಶಿವಾಚ ಮಣಿದ ದೇವಾತಯ ಮೋಕ್ಷ. ಹರಿಪಾಟ್ನವ್ರು ಎಷ್ಟು ಜನ ಬರ್ದಾರೆ. ಹರಿ ಆ ಮಂತ್ರ ಶಿವಾಚ. ಹರಿಪಾಟ್ನ ಐತಲ್ಲ, ಹರಿಪಾಠ ಮಾಡಕತ್ತಿರಲ್ಲ. ಹರಿ ಆ ಮಂತ್ರ ಶಿವಾಚ ಮಣಿತ ಜೇವಾಚ ತಯ ಮೋಕ್ಷ. ಏನು ಅರ್ಥ ಇದೆ ಇದು? ಹರಿ ಆ ಮಂತ್ರ, ಇದೇ ಮಂತ್ರ. ಶಿವಾಚ ಯಾವ? ಶಿವ, ನಾದ ಬ್ರಹ್ಮ. ಹರಿ ಆ ಮಂತ್ರ ಶಿವಾಚ ಮಣಿತ ಜೇವಾಚ ತಯ ಮೋಕ್ಷ. ಮೋಕ್ಷ ಪ್ರಾಪ್ತ ಆಗ್ಬೇಕಂದ್ರೆ ಹರಿಯ ನಾಮಸ್ಮರಣೆ ಮಾಡೋರು. ಹರಿಯೇ
ಎಷ್ಟು ನೋಡಿ, ಎಷ್ಟು ವಿಷಯಗಳು ಬಹಳ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ನಮ್ಗೆ ಗೊತ್ತಾಗೋದಿಲ್ಲ. ಏನೇನು ನನಗೆ ಏನೇನು ಗೊತ್ತಾಗ್ತಿದ್ದಿಲ್ಲ, ಒಂದೊಂದು ಅಕ್ಷರ ಗೊತ್ತಾಗಬೇಕು. ಇನ್ನೊವರೆಗೆ ನನಗೆ ಏನು ಗೊತ್ತಾಗ್ತಿಲ್ಲ. ನಾನು ಸುಮ್ಮನೆ ಪೀಠಕ್ಕೆ ಕುಂತಿದ್ದೀನಿ, ಏನು ನುಡಿಸ್ತಾನೆ ಹೇಳ್ತಾ ಇದ್ದೀನಿ ನೋಡ್ರಿ. ಹರಿ ಹರಿ ಆ ಮಂತ್ರ ಶಿವಾರ್ಚ ಮಣ್ತಿಜೆ ಹೊತ ತಯಾ ಮೋಕ್ಷ. ವಾಲ್ಮೀಕಿಗೆ ರಾಮಾಯಣ ಬರೀಬೇಕಂದ್ರೆ ರಾಮಾಯಣಕ್ಕೆ ಬರ್ತಿದ್ದಿಲ್ಲ. ನಿಮಗೆ ಗೊತ್ತಿರದ ವಿಷಯನೇ ಹೇಳ್ತೀನಿ. ರಾಮಾಯಣಕ್ಕೆ ಬರ್ತಿತ್ತ? ಕೇವಲ ಮರ 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 ಅಂತಿದ್ದು. ಆಮೇಲೆ ರಾಮ ಆದ, ಆಮೇಲೆ ರಾಮ ಹೇಳಕ್ಕೆ ಬಂತು, ಆಮೇಲೆ ವಾಲ್ಮೀಕಿ ರಾಮಾಯಣನೇ ಬರೆದುಬಿಟ್ಟ. ಎಂಥ ಶಕ್ತಿ ನೋಡ್ರಿ. ಅದಕ್ಕೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಯ ದೃಢವತಃ. ಸತತವಾಗಿ ಯಾರು ನಾಮಸ್ಮರಣೆ ಮಾಡ್ತಾರೆ, ಯಾರು ಪೂಜಿಸ್ತಾರೆ, ಯಾರು ಭಜನೆ ಮಾಡ್ತಾರೆ, ಅವರಿಗೆ ನಾನು ನನ್ನ ಪ್ರಾಪ್ತಿಸಲು ನಾನೇ ಅವರಲ್ಲಿ ಒಂದಾಗ್ತೀನಿ ಅಂತ ಹೇಳ್ತಾರೆ. ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ನೋಡ್ರಿ ದಾಸಾಯಿ ಬರೆಸಿ ಅಷ್ಟು. ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ನಾಮಸ್ಮರಣೆ ಬಿಟ್ಟು ಯಾವುದು ನೀವು ಮಾಡಬಾರ್ದು. ಎಷ್ಟು ದಾಸ ಇದ್ರು ಬರಿತಿದ್ದಾರೆ ಅಂದರೆ, ನೀನು ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದ ಸಾಕು. ಆಮೇಲೆ ಹರಿಯ ಭಜನೆ ಮಾಡು. ವೆಂಕಟದಾಸ ಬರೀತಾರೆ ಇಲ್ಲಿ, ಹರಿಯ ಭಜನೆ ಮಾಡು ನಿರಂತರ. ಅದಕ್ಕೆ ಸತತಂ. ನಿರಂತರ ಅಂದರೆ ಸತತಂ ಅಂತಾರೆ. ಹರಿಯ ಭಜನೆ ಮಾಡು ನಿರಂತರ, ಪರಗತಿಗಿದು ನಿರ್ಧಾರ ನೋಡು. ಹರಿ ಭಜನೆ ಮಾಡು. ವೇದಶಾಸ್ತ್ರಗಳ ಓದಿದರೇನು ಸಾಧನಕ್ಕಿದು. ವೇದಶಾಸ್ತ್ರಗಳು ತಗೊಂಡು ಏನು ಮಾಡ್ತೀಯ? ವೇದ ಅನಂತ ಬೋಲಿಲ್ಲ, ಅರ್ಥ ಇತ್ತು ಕೇಚಿ ಸಾಧಿಲ್ಲ. ವಿಠೋಬಾಸಿ ಶರಣ ಜಾವೆ, ನಿಜನಿಷ್ಠ ನಾಮ ಗಾವೆ. ನೋಡ್ರಿ, ಅದು ಕನ್ನಡ, ಇದು ಮರಾಠಿ. ವೇದ ಅನಂತ ಬೋಲಿಲ್ಲ, ಅರ್ಥ ಇತ್ತು ಕೇಚಿ ಸಾಧಿಲ್ಲ. ವಿಠೋಬಾಸಿ ಶರಣ ಜಾವೆ, ನಿಜನಿಷ್ಠ ನಾಮ ಗಾವೆ. ವೇದಗಳು ಏನು ಹೇಳ್ತಾವೆ? ಇದನ್ನೇ ಹೇಳ್ತಾವೆ. ವೇದ ಅನಂತ ವೇದಗಳು ತಗೊಂಡು ಏನು ಮಾಡ್ತೇವೆ? ಅನಂತ ವೇದ ಅನಂತ ಬೋಲಿಲ್ಲ, ಅರ್ಥ ಇತ್ತು ಕೇಚಿ ಸಾಧಿಲ್ಲ. ವಿಠೋಬಾಸಿ ಶರಣ ಜಾವೆ. ಯಾರಿಗೆ ಶರಣ ಹೋಗ್ಬೇಕು? ವಿಠೋಬಾಗೆ ಶರಣ ಹೋಗ್ಬೇಕು. ವಿಠೋಬಾಸಿ ಶರಣ ಜಾವೆ, ನಿಜ ನಿಷ್ಠ ನಾಮ ಗಾವೆ. ನಿಜ ನಿಷ್ಠೆಯಿಂದ ಇರಬೇಕು. ನಾಮ ಗಾವೆ. ನಾಮ ಅಂದರೆ ನಾಮ ಗಾವೆ ಅಂದರೆ ಹಾಡುವುದು. ನಾಮಸ್ಮರಣೆ ಅಂದರೆ ನಾಮ ಗಾವೆ. ನಾಮ ಆತನ ತಗೊಳೋದು. ಊರಲ್ಲಿ ಏನಾಗುತ್ತೆ, ಎಲ್ಲ ಕೆಲವು ಜನ ಇರ್ತಾರಲ್ಲ, ಉಡಾಳ್, ತನೇ ಕಾ ತುಕಾರಾಮ್ ಮಹಾರಾಜ್ तसे का अभंग बरं आहेत बा, हां आमच्या मनोहर आणत ते कसा अभंग आहे तसे काय ಹಿಂಗೆ ಇರು. ಏನಾಗ್ತೈತೆ, ಊರಾಗ ಪಂಚಾಯತ್ ಕುಂದಿರಿಸಿ ಇದು ಗಾತ ಸರಿಗಿಲ್ಲ ಅಂತೇಳಿ ಏನು ಮಾಡಿಬಿಡ್ತಾರೆ, ಆ ಗಾತ ತಗೊಂಡು ಇಂದ್ರಾಣಿ ನೀರಿನಾಗ ಹಾಕಿಬಿಡ್ತಾರೆ. ಇಂದ್ರಾಣಿ ಕಾಟಿ ದೇವಾಚಿ ಅಳಂದಿ. ಇಂದ್ರಾಣಿ ಒಳಗೆ ಅವ್ರು ಗಾತ ಬರೆದಿರ್ತಾರೆ ಗಾತ, ಅದನ್ನು ಹಾಕ್ಬಿಡ್ತಾರೆ. ತುಕಾರಾಮ್ ಮಹಾರಾಜ್ ಎಂತ ರೀ, ವೈಕುಂಠಕ್ಕೆ ಹೋಗ್ಬೇಕಂತ ಸುಮ್ಮನೆ ವೈಕುಂಠ ಜಾವೆ ಕಾವ್ಯ ಕರಾವೆ. ವೈಕುಂಠದಾಗ ಏನಿಲ್ಲ, ನಾಮಸ್ಮರಣೆ ಇಲ್ಲ ವೈಕುಂಠದಲ್ಲಿ. ತುಕಾರಾಮ್ ಮಹಾರಾಜ್ ಹೋಗಿ ವಾಪಸ್ ಬಂದರು, ಏನಿಲ್ಲ ಹೋದ್ರು ಖರೆ, ಆದರೆ ನಾಮಸ್ಮರಣೆದಿಂದ ಹೋದರು ಅವ್ರು ಮಾಡ್ತಕ್ಕಂಥ ಇದರಿಂದ. ಅವ್ರ ಗಾತ ಬರ್ತಿರ್ತಕ್ಕಂಥ ಗಾತ ನೀರಲ್ಲೇ ಇಂದ್ರಾಣಿಯಲ್ಲಿ ಹಾಕ್ಬಿಟ್ರು ಜನ, ಊರಲ್ಲಿ ಪಂಚಾಯತಿ ಮಾಡಿ. ಏನು ಮಾಡ್ತೀರಿ, 13 ದಿವಸ ಉಪವಾಸಕ್ಕೆ ಕುಂತರು. ತಾನಾಗಿ ಇಂದ್ರಾಣಿ ಬಂದು ತಗೊಂಡು ಕೊಟ್ಲು. ನಿಮ್ಗೆ ಗೊತ್ತೈತಲ್ಲ, ಇದು ಕೇವಲ ಎದುರು ಮಹಿಮೆ ನಾಮಸ್ಮರಣೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಯ ದೃಢವತಃ. ನೀವು ಮಾಡ್ತಕ್ಕಂಥ ಕೆಲಸ ದೃಢವತ, ನೀವು ಏನು ಮಾಡಿರಿ ದೃಢವಾಗಿರ್ಬೇಕು. ಅದನ್ನು ದೃಢವತ ನಮಸ್ತಶ್ಯಂಚ ಮಾಂ ಭಕ್ತ. ಯಾರು ನನ್ನ ನಮಸ್ಕಾರ ಮಾಡ್ತಾರೆ, ನನ್ನ ಚಿಂತಿಸ್ತಾರೆ, ನನ್ನ ಭಜಿಸುತ್ತಾರೆ, ನನ್ನ ಭಕ್ತರು, ನನ್ನ ಸುಖಕ್ಕಾಗಿ ಪ್ರಾಪ್ತಿ ಮಾಡ್ತಾರೆ, ಅವರು ಸುಖ ಅಪೇಕ್ಷೆ ಪಡ್ತಾರೆ. ನಮಸ್ತಶ್ಯಂಚ ಮಾಂ ಭಕ್ತ ನಿತ್ಯ ಯುಕ್ತೋಪಾಸ. ಯಾರು ನಿತ್ಯ ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಯಾವತ್ತೂ ರಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನ ಸೇವೆ ನನಗೆ ಈ ಹರಿಹರದಲ್ಲಿ ಸಮಾಜ ಬಾಂಧವರು ಪ್ರವಚನ ಕೊಟ್ಟಿದ್ದಕ್ಕೆ, ಯಾಕೆ ನನ್ನ ಸಂಗೀತ ಕಾರ್ಯಕ್ರಮ ಇತ್ತು, ನಮ್ಮ ಮನೋಹರ್ ಮಹಾರಾಜಿಗೆ ಕೇಳ್ಕೊಂಡೆ ಪ್ರವಚನ ಕೂಡ ಮಾಡ್ತಾನೆ ಅಂತ ಹೇಳಿದ್ರೆ, ಆಯ್ತು ಬಿಡ್ರಿ ಚಲೋ ಆಯ್ತು ಅಂತ ಹೇಳಿದ್ರು. ಅವ್ರ ಮಾರ್ಗದರ್ಶನ, ಯಾಕಂದರೆ ಯಾವತ್ತು ನಾನು ಹರಿಹರ ಅಂದ್ಕೊಳ್ಳೆ ನಾನು ಅವರಿಗೆ ಮರೆಯಲ್ಲ. ನನಗೆ ಪಾಪ ಫೋನ್ ಮಾಡ್ತಿರ್ತಾರೆ, ಮಾತಾಡ್ತಾ ಅವ್ರ ಜೊತೆಗೆ ನಾವು ಸಂವಾದ ಮಾಡ್ತಾ, ಆಮೇಲೆ ನಮ್ಮ ಕಟಾವು ಎಲ್ಲರಿಗೆ ನಾನು ಅಧ್ಯಕ್ಷರಿಗೆ ಮಾತಾಡ್ತೀನಿ ಅವಾಗ ಫೋನ್. ಸಂಘ ಇದು ಇಟ್ಕೊಂಡಿನಿ, ಸ್ನೇಹ ಇಟ್ಕೊಂಡಿನಿ.
ನನಗೆ ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಪ್ರವಚನ ಸೇವೆ ಮಾಡಿದ್ದೀನಿ, ಇನ್ನು ಸಂಗೀತ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಂಗಲ ಮಾಡ್ತೀನಿ. ವಿಠಲ 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 ವಿಠಲ. ಏನಾರ ವಿಷಯಗಳು ತಪ್ಪು ಬಂದಲ್ಲಿ ಒಳ್ಳೆಯದು ತಗೊಳ್ರಿ, ತಪ್ಪು ಏನಾರು ಬಂದರೆ ಕ್ಷಮಿಸಿರಿ ಅಂತ ಕೇಳ್ಕೊಳ್ತಾ ನಾನು ಪ್ರವಚನ ಮಂಗಲ ಮಾಡ್ತಾಯಿದ್ದೀನಿ. ಹರಿಹರದ SSK ಸಮಾಜದ ವತಿಯಿಂದ ನಡೆಯುತ್ತಿರುವ ದಿಂಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ತುಂಬ ವಿಶೇಷ ಕಾರ್ಯಕ್ರಮದಲ್ಲಿ ಮಾರ್ತಿರಾವ್ ಜ್ಞಾನಬೋಟೆ ಇವರು ಇವತ್ತು ಪ್ರವಚನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತಾವು ಕೂಡ ತುಂಬ ಆಸಕ್ತಿಯಿಂದ ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.